ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್. ಆ್ಯಂಡ್ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು 4:30ಗೆ. ಮಾರ್ನಿಂಗ್ 4:30ಗೆ ನಮ್ಮ ಮೇಡಮ್ ಅವರು ನನ್ನ ಎಬ್ಬಿಸ್ಬಿಟ್ಟಿದ್ದಾರೆ ಅಲಾರಾಮ್ ಥರ. ಆ್ಯಂಡ್ ಅವಳು ಡೀಪ್ ಸ್ಲೀಪ್ ಇದ್ದರೆ ಚೆನ್ನಾಗಿ ಮಲಗ್ತಾಳೆ, ಆ್ಯಂಡ್ ಸ್ವಲ್ಪ ಎಚ್ಚರ ಆದರೆ ಹಾಲು ಕುಡಿದ್ರೆ ಮಲ್ಕೊಂಡ್ಬಿಡ್ತಾಳೆ. ಇಲ್ಲ, ಅವಳಿಗೆ ಕಂಪ್ಲೀಟಾಗಿ ನಿದ್ದೆ ಎಲ್ಲ ಹರಿದಿದೆ ಅಂತಂದರೆ ಅವಳನ್ನ ಆಟ ಆಡಿಸ್ಲೇಬೇಕು, ಮಾತಾಡಿಸ್ಲೇಬೇಕು, ಎತ್ಕೊಂಡು ಅವಳಿಗೆ ಸುಧಾರಿಸ್ಲೇಬೇಕು. ಅಷ್ಟು ಆ್ಯಕ್ಟಿವ್ ಆಗಿ, ಅಷ್ಟು ಫೈಂಡ್ ಔಟ್ ಮಾಡ್ತಾ ಇರ್ತಾಳೆ ಎಲ್ಲದು ಏನೇನು ಮಾಡ್ತಿದ್ದಾರೆ ಅಂತೇಳಿ. ಮತ್ತು ಕೆಲವೊಮ್ಮೆ ತೇಗ್ ಬರಬೇಕು ಅಂತೇಳಿ ಇವಾಗೇನು ಭುಜದ ಮೇಲೆ ಹಾಕ್ಕೊತೀವಲ್ಲ, ಸೊ ಅದು ಅಭ್ಯಾಸ ಆಗಿಬಿಟ್ಟಿದೆ. ಹಂಗೆ ಇಟ್ಕೊಂಡು ಎಲ್ಲದು ಅವಳಿಗೆ ತೋರಿಸ್ತಾ ಇದ್ದರೆ ಸಖತ್ ಎಂಜಾಯ್ ಮಾಡ್ತಾಳೆ ಅವಳು. ಸೊ ಹಾಗೆ ನಮ್ಮದು ಕತೆ ಇವತ್ತು ಬೆಳಗ್ಗೆ 4:15ಗೆ ಸ್ಟಾರ್ಟ್ ಆಗಿರೋದು. ಮತ್ತೆ ಮಲಗಿದ್ದು ಪಾಪು 6:30ವರೆಗೂ ಅವಳು ಕಂಪ್ಲೀಟಾಗಿ ಮಲಗಲೇ ಇಲ್ಲ. ನಾನು ಅಂದ್ಕೊಂಡಿದ್ದೆ ಇವತ್ತು ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿಬಿಡೋಣ ಅಂತೇಳಿ. ಮಾಡಿದೆ, ಬಟ್ ತುಂಬ ಲೇಟಾಗಿ ಮಾಡಿದೆ. ಸ್ವಲ್ಪ ನಾನು ಅಂದ್ಕೊಂಡಿದ್ದ ಟೈಮ್ಗಿಂತ ಲೇಟಾಗೇ ಆಯಿತು. ಆ್ಯಂಡ್ ನಾನು ವಾಯ್ಸ್ ಓವರ್ ಕೊಡುವಾಗ ನಂದು ಪುಟಾಣಿದು ಕೂಡ ಅವಾಗವಾಗ ವಾಯ್ಸ್ ಕೇಳ್ತಾ ಇರುತ್ತೆ. ಸೊ ಅದು ಒಂಥರ ಮ್ಯಾಂಡೇಟರಿ ಆಗಿಬಿಡುತ್ತೆ ನಮಗೆ ಇನ್ಮೇಲೆ. ಆ್ಯಂಡ್ ಫ್ರೆಂಡ್ಸ್, ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವ್ಲಾಗ್ ಇಷ್ಟ ಆಯಿತು ಅಂದರೆ ಖಂಡಿತ ಒಂದು ಲೈಕ್ ಮಾಡಿ. ಸೊ ನೀವು ಒಂದು ಲೈಕ್ ಮಾಡೋದ್ರಿಂದ ಇನ್ನೊಂದು 10 ಜನಕ್ಕೆ ನನ್ನ ಚಾನಲ್ ಪರಿಚಯ ಆಗುತ್ತೆ. ಸೊ ಥ್ಯಾಂಕ್ಸ್ ಯಾರ್ಯಾರೆಲ್ಲ ಫಸ್ಟ್ ಆಫ್ ಆಲ್ ಲೈಕ್ ಮಾಡ್ತಾಯಿದ್ದೀರಿ ನಿಮಗೆಲ್ಲರಿಗೂ. ಆ್ಯಂಡ್ 6:30ಗೆ ಪಾಪು ಮಲ್ಕೊಂಡ್ಳು. ಸೊ ಮಲ್ಕೊಂಡಿದ್ದಾಳೆ ಅಂತೇಳಿ ನಾನು ಮಲ್ಕೊಂಡ್ರೆ ಅವಳು ಮತ್ತೆ ಎದ್ದು ಕಾಟ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಜಯಂತ್ ಕೂಡ ಸ್ವಲ್ಪ ಹೊತ್ತು ಅವಳನ್ನ ಸುಧಾರಿಸಿ ನನಗೆ ಮಲ್ಕೋ ಅಂತ ಹೇಳಿದ್ರು, ಬಟ್ ಯಾಕೋ ಮಲ್ಕೊಳ್ಳೋಕೆ ಮನಸ್ಸು ಬರಲಿಲ್ಲ. ಎದ್ದು ಸ್ನಾನ ಮಾಡಿ ಪೂಜೆ ಮಾಡಬೇಕಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಅದ್ರ ಕಡೆನೇ ಗಮನ ಇದೆ. ಯಾಕೆಂದರೆ ಮನೆಗೆ ಬಂದ ತಕ್ಷಣ ದೀಪ ಹಚ್ತೀನಿ ಮನೆ ದೇವ್ರಿಗೆ ಅಂತ ಹೇಳಿದ್ದೆ, ಹಾಗಾಗಿ ಅದು ತಲೆಯಲ್ಲಿತ್ತಲ್ವ. ಸೊ ಅದೇ ಕುರಿತಾ ಇರೋದಕ್ಕೆ ಸ್ವಲ್ಪ ಹೊತ್ತು ಆಟಾಡಿಸಿದ್ರು. ಅದಾಗಿದ್ದ ತಕ್ಷಣ ನಾನು ಎದ್ದು ಅವರೇ ನೀರು ಇಟ್ಕೊಂಡಿದ್ರಲ್ಲ, ಆ ನೀರನ್ನ ನಾನು ಯೂಸ್ ಮಾಡ್ಕೊಂಡು ಸ್ನಾನ ಮಾಡಿದೆ. ಇನ್ನು ಮುಂಚೆ ಎಲ್ಲ ತುಂಬ ನಿದ್ದೆಗಟ್ಟಿದ್ರು ಕೂಡ ಬ್ಯಾಲೆನ್ಸ್ ಮಾಡಿಬಿಡ್ತಿದ್ದೆ. ಇತ್ತೀಚೆಗೆ ಸ್ವಲ್ಪ ನಿದ್ದೆ ಕಟ್ಟೋದು ಪ್ರಾಬ್ಲಮ್ ಆಗ್ತಾಯಿದ್ದೆ. ಅದರಲ್ಲೂ ನನಗಿಂತ ಜಾಸ್ತಿ ನನ್ನ ಗಂಡಂಗೆ ನಿದ್ದೆಗಟ್ಟಿದ್ರೆ ಆಗೋದೇ ಇಲ್ಲ. ಒಂದು ದಿನ ನಿದ್ದೆಗಟ್ಟಿದ್ರೆ ಅವರು 2 ದಿನ ರೆಸ್ಟ್ ಮಾಡ್ತಾರೆ. ಸೊ ಅಂಥದ್ರಲ್ಲಿ ಇವಾಗ ಅಡ್ಜಸ್ಟ್ ಆಗೋದು ಸಡನ್ನಾಗಿ ಇಬ್ರಿಗೂ ಯಾಕೋ ಸಾಕಷ್ಟು ಜಾಸ್ತಿನೇ ಪ್ರಾಬ್ಲಮ್ ಅನ್ನಿಸ್ತಾ ಇದೆ. ಇಡೀ ದಿನ ಎಂಥ ಪಜಿತಿ ಅಂದರೆ ನಂದು ಸೀರಿಯಸ್ಲಿ ನಿಮಗೆ ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಬಂದು ನೀರು ಬಿಸಿ ಮಾಡಿಕೊಂಡು ನೀರು ತುಂಬ್ಕೊಂಡು ಹೋಗೋಣ, ಪಾಪು ಮಲಗಿದಾಳೆ ಅಂತ ಅನ್ಕೊಂಡ್ಬಂದೆ. ಜಸ್ಟ್ ಇದ್ದಿದ್ದು ತಡ, ಅದಾಗಲೇ ಮತ್ತೆ ಎದ್ಬಿಟ್ಟಿದ್ಲು ಅಂತೇಳಿ ವಾಪಸ್ ಹೋಗ್ಬಿಟ್ಟಿದ್ದೀನಿ. ಸೊ ಪಾಪ ಜಯಂತ್ ಅವ್ರಿಗೆ ಹೇಳಿದೆ, ಮಮ್ಮಿ ಇವಳು ಮಲಗ್ತಾ ಇಲ್ಲ ಅಂತಂದಿದ್ದಕ್ಕೆ ಅವರೇ ನೀರು ಕಾಯಿಸಿ ನನಗೆ ನೀರು ಹಾಕಿ ಸ್ನಾನ ಮಾಡೋದಕ್ಕೂ ನೀರಿಟ್ಟು, ಆ್ಯಂಡ್ ಅಡುಗೆ ಮನೆ ಎಲ್ಲ ಏನು ಗ್ಯಾಸ್ ಹತ್ರ ಇತ್ತಲ್ಲ ಅದೆಲ್ಲ ಅವರೇ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ನೀಟಾಗಿಟ್ಟು ಆ್ಯಕ್ಚುಲಿ ಎಲ್ಲ ಅವರೇ ಮಾಡಿದ್ದು. ಒಬ್ಬರಿಗೆ ಕೆಲಸ ಕೂಡ ಹೇಳಿದ್ವಿ, ಪಾತ್ರೆ ಮತ್ತು ಬಟ್ಟೆ ಮಾಡಿಕೊಡ್ತಾರ ಕೇಳಿ. ಸೊ ಬರ್ತೀನಿ ಅಂತ ಹೇಳಿದ್ದಕ್ಕೆ ಎಲ್ಲದನ್ನು ಕೂಡ ಹಾಗೆ ಇಟ್ಟು ಹೋದರು. ನಮ್ಮ ಜಯಂತ್ ಅವರು ಹೋಗೋದಕ್ಕಿಂತ ಮುಂಚೆ ಎಲ್ಲ ನೀಟ್ ಮಾಡಿ. ಅವರು ಇಡೀ ದಿನ ಕಾದರೂ ಕೂಡ ಬಂದಿಲ್ಲ. ಮೇ ಬಿ ನೋಡಬೇಕು ನಾಳೆ ಬರ್ತಾರೇನೋ ಅಂತೇಳಿ. ಆ್ಯಕ್ಚುಲಿ ಈ ಪಾಪುಗೆ ಅಷ್ಟೇ ಅಂತಲ್ಲ, ಮೊದಲನೇ ಮಗ ನಮ್ಮ ಚಿಟ್ಟಿಗಾಗಿರಲಿ, ಮಿಟ್ಟುಗಾಗಿರಲಿ, ಆ್ಯಂಡ್ ಈ ಪಾಪುಗಾಗಿರಲಿ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಆ್ಯಕ್ಚುಲಿ ಜಯಂತ್ ಹೇಳಬೇಕಂದ್ರೆ ನೀವೆಲ್ಲ ಕೇಳ್ತಾ ಇರ್ತೀರಿ ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಅಂತೇಳಿ. ಅಷ್ಟು ಸುಲಭ ಅಲ್ಲ. ಒಬ್ಬರೇ ಯಾವ ವಿಚಾರದಲ್ಲಾದರೂ ಮ್ಯಾನೇಜ್ ಮಾಡ್ತಿದ್ದಾರೆ ಅಂದರೆ ಅವ್ರ ಹಿಂದ್ಗಡೆ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಅಂತ ಇರುತ್ತೆ. ಆ್ಯಂಡ್ ಸ್ಟ್ರಾಂಗಾಗಿ ಯಾರಾದರೂ ಸಪೋರ್ಟ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿನೇ ಮ್ಯಾನೇಜ್ ಮಾಡ್ಬೋದು ಅನ್ನೋದು ನನ್ನ ಒಪಿನಿಯನ್ನು. ಆ್ಯಂಡ್ ಕಾಸಿರೋ ನೀರೆಲ್ಲ ಬಾಟ್ಲಿಗೆ ಹಾಕಿ ನನಗೆ ಪ್ಯಾಕ್ ಮಾಡಿ ಇಟ್ಟರು. ಸೊ ಅಷ್ಟರೊಳಗಡೆ ನಾನೇನು ಮಾಡಿದೆ ಅಂದರೆ ಪಾಪನ ಮಲಗಿಸಿ, ನೀನು ಅಲ್ಲಿ ಕುತ್ಕೊಂಡಿರು, ನಾನು ಸ್ನಾನ ಮಾಡ್ಕೊಂಬರ್ತೀನಿ ಬೇಗ, ನಾನೇ ಫಸ್ಟ್ ಸ್ನಾನ ಮಾಡ್ತೀನಿ, ಯಾಕಂದರೆ ಮತ್ತೆ ಅವಳು ಎದ್ದುಬಿಟ್ರೆ ಆಗಲ್ಲ ನನ್ನ ಕೈಲಿ ಅಂತೇಳಿ ಜಯಂತ್ ಇದ್ದಾಗಲೇ ನಾನು ಸ್ನಾನ ಮಾಡಬೇಕಂತ ಪ್ಲ್ಯಾನ್ ಮಾಡಿ ಆಮೇಲೆ ಹೆಂಗೆಂಗೋ ಮ್ಯಾನೇಜ್ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಅನಿಸಿ ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಂದು ಹಾಲು ಕಾಯಿಸ್ತಾ ಇದ್ದೀನಿ. ಚಿಟ್ಟಿ ಎದ್ದಿದ್ನಲ್ಲ ಆ ಟೈಮಲ್ಲಿ ಸ್ವಲ್ಪ ಟೀ ಮಾಡಿಕೊಟ್ರೆ ಬಿಸ್ಕೆಟ್ ಏನಾದ್ರು ತಿಂತಾನೆ, ಅವನ ಜೊತೆ ನಾನು ಕೂಡ ತಿಂದು ಪೂಜೆ ಮಾಡ್ಕೊಂಡು ಆಮೇಲೆ ಊಟ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಬೇಗ ಹಾಲು ಕಾಯಿಸ್ತಾ ಇದ್ದೀನಿ. ನೀವೆಲ್ಲ ಕೇಳ್ತಾ ಇದ್ರಿ ಕಷ್ಟ ಆಗುತ್ತಲ್ವಾ ಮ್ಯಾನೇಜ್ ಮಾಡೋದು, ಹೆಂಗೆ ಮಾಡ್ಕೊತೀರಾ ಅಂತೇಳಿ. ನಾನು ಅಂದ್ಕೊಂಡಿದ್ದೆ ಓಕೆ ಹೆಂಗಾದ್ರೆ ಆಗುತ್ತೆ ಅಂತೇಳಿ, ಬಟ್ ಆ ಪರ್ಟಿಕ್ಯುಲರ್ ಟೈಮ್ ಬಂದಾಗ ಅದೇನೋ ಒಂಥರ ಬೇರೆ ಫೀಲಿಂಗ್ ಇರುತ್ತೆ. ಸೊ ಆ ಒಂದು ಅನುಭವ ನನಗೆ ಇವತ್ತು ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಏನೇ ಆಗಲಿ ಅಡ್ಜಸ್ಟ್ ಆಗಬೇಕು ಅಂತಂದರೆ ಸ್ವಲ್ಪ ಟೈಮ್ ಬೇಕು. ಅದರಲ್ಲೂ ಸ್ವಲ್ಪ ಅರ್ಲಿಯೆಸ್ಟಾಗಿ ನಾನು ಎದ್ಬಿಟ್ಟಿದ್ದೀನಿ ಅಲ್ಲ, ಅಡ್ಜಸ್ಟ್ ಆಗಲೇಬೇಕು ಅಂತೇಳಿ. ಸೊ ಹಾಗಾಗಿ ನನಗೆ ಹೆವಿ ಅಂತ ಅನ್ನಿಸ್ತಾ ಇದೆ, ಫೀಲಿಂಗ್ ಲೋ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಬಾಣಂತನದಲ್ಲಿ ನೆಗೆಟಿವಿಟಿ ಬರೋದು ಆ್ಯಂಡ್ ಫೀಲಿಂಗ್ ಲೋ ಆಗೋದು, ಟಯರ್ಡ್ನೆಸ್ ಆಗೋದು ಇದೆಲ್ಲ ತುಂಬ ಕಾಮನ್ ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ ಇದ್ರ ಬಗ್ಗೆ ಸ್ವಲ್ಪ ನನಗೆ ನಾಲೆಡ್ಜ್ ಇರೋದ್ರಿಂದ ಟೆನಿಕಾಸ್ಟ್ ಏನೇ ನೆಗೆಟಿವಿಟಿ ಬಂದರೂ ಕೂಡ ನೆಕ್ಸ್ಟ್ ಮಿನಿಟೇ ಅದನ್ನು ಪಾಸಿಟಿವಾಗಿ ಕನೆಕ್ಟ್ ಮಾಡಿಕೊಂಡು ಮತ್ತೆ ವೇಕಪ್ ಆಗುವಂಥದ್ದು ಎಬಿಲಿಟಿನ ನನಗೆ ನಾನೇ ಸೆಲ್ಫ್ ಮೋಟಿವೇಟೆಡ್ ಅಂತಾರಲ್ಲ, ಸೊ ಹಾಗೆ ಮಾಡ್ಕೊತಾನೆ ಡೈಲಿನೂ ನನ್ನ ಲೈಫ್ ಕಳೀತಾ ಇರೋದು. ಸೊ ಹಾಗೆ ಕಳೀತಾ ಇದ್ದೀನಿ ಈಗ. ಆ್ಯಂಡ್ ಹಾಲು ಕಾಸಿದಾಯಿತು, ಬೇಗ ಸ್ವಲ್ಪ ರೆಡಿ ಆಗಿಬಿಡೋಣ ಅಂತ ಹೇಳಿ ಬಂದಿದ್ದೀನಿ ಇಲ್ಲಿ. ನನ್ನ ಫೇಸ್ ಕಂಪ್ಲೀಟಾಗಿ ಹಾಳಾಗಿಬಿಟ್ಟಿದೆ, ಲಿಪ್ಸ್ ಎಲ್ಲ ಹಾಳಾಗಿದೆ. ಆ್ಯಂಡ್ ಸ್ಪೆಷಲಿ ಹೇಳಬೇಕಂದ್ರೆ ಹ್ಯಾಂಡ್ಸಲ್ಲೆಲ್ಲ ನನಗೆ ಗುಳ್ಳೆ ಆಗಿದೆ. ಏನಕ್ಕೆ ಅಂತಂದರೆ ಓವರ್ ಹೀಟ್. ಸೊ ನನಗೆ ಫಸ್ಟೇ ಬಾಡಿ ಕಂಪ್ಲೀಟ್ ಓವರ್ ಹೀಟೆಡ್, ಅದರಲ್ಲೂ ಈ ಬಾಣಂತನ ಅಂತಂದರೆ ಗೊತ್ತು ನಿಮಗೆ ಹೀಟ್ ಅಂತ ಹೇಳಿ.
ಸೊ ಹೀಟ್ ಪ್ಲಸ್ ಹೀಟ್ ಓವರ್ ಹೀಟ್ ಆಗಿಬಿಟ್ಟಿದೆ. ಹಾಗಾಗಿ ಆ ಎಫೆಕ್ಟ್ ನನಗೆ ತುಂಬ ಟಾರ್ಚರ್ ಅನ್ನಿಸ್ತಾ ಇದೆ. ಸೊ ದಟ್ ನಾನು ಏನನ್ನೂ ಫಾಲೋ ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಹಂಗಾಗಿ ನಾರ್ಮಲ್ ಆಗಿರೋಣ ಅಂತಲೇ ಅಂದ್ಕೊಂಡು ನಾರ್ಮಲ್ ಆಗಿರ್ತಾ ಇದ್ದೀನಿ. ಕೈ ತುಂಬ ಹೆಂಗೆ ಹೀಟ್ಗಳು ಎದ್ದೇಳುತ್ತೆ ಅಂತಂದರೆ ಅದೊಂಥರ ಹಿಂಸೆ ಅನಿಸುತ್ತೆ ನನಗೆ. ಉರಿಯುವಂಥದ್ದು ಮತ್ತು ಇಚ್ಚಿಂಗ್ ಅಂಥದ್ದೇನಾಗಲ್ಲ, ಬಟ್ ನನಗೇನೋ ಅನ್ಕಂಫರ್ಟಬಲ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ನಾನು ಇವಾಗ ಜಾಸ್ತಿ ಬಿಸಿ ನೀರು ಕುಡಿತಾ ಇದ್ನಲ್ಲ, ಸ್ವಲ್ಪ ಆರಿಸಿರೋ ನೀರನ್ನ ಕುಡಿತಾ ಇದ್ದೀನಿ. ಆ್ಯಂಡ್ ನಮಗೆ ಫಸ್ಟ್ ಹೀಟ್ ಆಗಿದೆ ಅಂತ ಗೊತ್ತಾಗೋದೇ ಫೇಸ್ ಮೇಲೆ ಮತ್ತು ಲಿಪ್ಸ್ ಮೇಲೆ ಅಂತಾರಲ್ಲ, ಸೊ ಹಾಗೆ ಲಿಪ್ಸ್ ಕಂಪ್ಲೀಟಾಗಿ ಪಿಗ್ಮೆಂಟೆಡ್ ಆಗಿಬಿಟ್ಟಿದೆ ಮತ್ತು ಚಾಪ್ಡ್ ಲಿಪ್ಸ್ ಆಗಿದೆ. ಅದೇನಕ್ಕೆ ರೀಸನ್ ಅಂತಂದರೆ ಡೈರೆಕ್ಟ್ ಎಕ್ಸ್ಪ್ಲೋರ್ ಮಾಡ್ತೀವಿ ಬೆಂಕಿಗೆ, ಹಾಗಾಗಿ ಆ ರೀತಿ ಆಗುತ್ತೆ ನನಗೆ. ಆ್ಯಂಡ್ ಇದೆಲ್ಲ ರಿಕವರ್ ಆಗಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಪ್ಲಸ್ ಇವಾಗ ನಾನು ಸ್ಕಿನ್ ಕೇರ್ ರೋಟೀನ್ ಕೂಡ ಸ್ಟಾರ್ಟ್ ಮಾಡ್ಕೋಬೇಕು. ಆ್ಯಂಡ್ ನಾನು ಸೆಲ್ಫ್ ಕೇರ್ ರೋಟೀನ್ ಕೂಡ ಸ್ಟಾರ್ಟ್ ಮಾಡ್ಕೋಬೇಕು. ಅದೆಲ್ಲ ಮೇ ಬಿ ಇನ್ನೊಂದು 1.5 ಮಂತ್ ಮೇಲೆ ಸ್ಟಾರ್ಟ್ ಮಾಡೋಣ. ಸುಮ್ಮನೆ ಯಾಕೆ ಇವಾಗೆಲ್ಲ ಸ್ಟ್ರೆಸ್ಸು ಅಂತ ಅಂದ್ಕೊಂಡು, ಯಾಕಂದರೆ ಪಾಪು ಇನ್ನೂ ರೋಟೀನ್ಸ್ಗೆ ಅಡ್ಜಸ್ಟೇ ಆಗಿಲ್ಲ, ಅವಳ ರೋಟೀನ್ ಇನ್ನೂ ಫಿಕ್ಸ್ ಆಗಿಲ್ಲ. ಸೊ ನಾನು ಕೂಡ ಏನೂ ಯೋಚನೆ ಮಾಡ್ತಿಲ್ಲ. ಅವಳು ಇಂಡಿಪೆಂಡೆಂಟ್ ಆಗಿ ಅವಳಿಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ಸೆಟ್ ಮಾಡ್ಕೊತಾಳೆ. ದೆನ್ ನಾನು ಸೆಟ್ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ. ನೋಡಿ ಪಾಪು ಮಲಗಿದ್ದಾಳೆ, ಬಟ್ ಮಲಗಿರೋದು ಜಸ್ಟ್ ಒಂದು 10 ನಿಮಿಷ ಮಲಗ್ತಾಳೆ, 15 ನಿಮಿಷ ಎದ್ದು ಬಿಡ್ತಾಳೆ, ಮತ್ತೆ 10 ನಿಮಿಷ ಮಲಗ್ತಾಳೆ, ಮತ್ತೆ ಯೂರಿನ್ ಪಾಸ್ ಮಾಡ್ತಾಳೆ, ಹಾಲು ಕೇಳ್ತಾಳೆ. ಸೊ ಹೀಗೆ ಆಗ್ತಾಯಿತ್ತು. ಮತ್ತು ರೆಡಿ ಆಗೋದ್ರೊಳಗಡೆ ಚಿಟ್ಟಿ ನೆಬ್ಬಿಸಿ ಅವನಿಗೂ ಕೂಡ ಫ್ರೆಶ್ ಆಗಿ ಹೋಗು ಅಂತ ಹೇಳಿ, ಸೊ ಮುಖ ತೊಳ್ಕೊಂಬಂದರೆ ಫ್ರೆಶ್ ಆದರೆ ನಿನಗೆ ಚಹಾ ಮಾಡಿಕೊಡ್ತೀನಿ, ಬಿಸ್ಕೆಟ್ ಕೊಡ್ತೀನಿ ಅಂತ ಹೇಳಿದ್ಕೆ ಅವ್ನು ಕೂಡ ಇವಾಗ ರೆಡಿ ಆಗೋಕ್ಕೆ ಹೋಗಿದ್ದಾನೆ, ಬಚ್ಚಲ್ಗೆ ಹೋಗಿದ್ದಾನೆ. ಸೊ ಬ್ರಷ್ ಮಾಡು ಅಂತೇಳಿ ಪೇಸ್ಟ್ ಹಾಕಿ ಕೊಟ್ಟು ಬಂದು ಅವನಿಗೋಸ್ಕರ ಟೀ ಇಟ್ಟಿದ್ದೀನಿ. ಆಮೇಲೆ ಅಮ್ಮನ ಮನೇಲಿ ಈ ಟೀ ಕುಡಿದು ನನಗೂ ಕೂಡ ಅಭ್ಯಾಸ ಆಗಿಬಿಟ್ಟಿದೆ. ಲಾಸ್ಟ್ ಬಾಣಂತಂದಲ್ಲೂ ಹೀಗೆ ಒಂದು ಡೈಲಿ ಒಂದು 3 ಟೈಮ್ಸ್ ಆದರೂ ಕುಡಿತಿದ್ದೆ, ಅಷ್ಟು ಅಭ್ಯಾಸ ಆಗಿಬಿಟ್ಟಿದೆ. ಯಾಕಂದರೆ ಅಪ್ಪ ಇದ್ದಾರೆ ಮನೇಲಿ. ಸೊ ನಮ್ಮ ಅಪ್ಪಾಜಿ ಇತ್ತು ಅಂತಂದರೆ ಪದೇ ಟೀ ಕೊಡ್ತಾ ಇರ್ತಾರೆ, ಹಂಗೆ ಅಭ್ಯಾಸ ಆಗಿಬಿಡುತ್ತೆ ಏನಾದರೂ ಒಂದು ಅಂತ ಅಂದ್ಕೊಂಡು. ಆಮೇಲೆ ಮಾರಿಗೋಲ್ಡ್ ಬಿಸ್ಕೆಟ್ ಕೊಡ್ತಾ ಇದ್ದೀನಿ ನಮ್ಮ ಚಿಟ್ಟಿಗೆ. ಇತ್ತೀಚೆಗೆ ಸ್ವಲ್ಪ ಗುಡ್ಡೆ ಬಿಸ್ಕೆಟ್ ಕೊಡ್ತಿದ್ವಿ ಯಾವಾಗಲೂ ಅಮ್ಮನ ಮನೇಲಿದ್ದರೆ. ಸೊ ಮಾರಿಗೋಲ್ಡ್ ಬೆಟರ್, ಫೈಬರ್ ಇರುತ್ತೆ ಮಕ್ಕಳಿಗೆ ಅಂತೇಳಿ ಅಮ್ಮಂಗೂ ಹೇಳಿದ್ದೀನಿ, ಮಾರಿಗೋಲ್ಡ್ ಆದ್ರೆ ತಂದ್ಕೊಡಮ್ಮ ಇನ್ಮೇಲೆ ಅಂತೇಳಿ. ಆ್ಯಂಡ್ ಜೊತೆ ಕೂತ್ಕೊಂಡು ಇವಾಗ ಟೀ ಕುಡಿತಾ ಇದ್ದೀನಿ. ನಮ್ಮ ಚಿಟ್ಟಿಗೆ ಏನು ಆಸೆ ಅಂದರೆ ಅವನಿಗೆ ಹೊರಗಡೆ ನಿಂತ್ಕೊಂಡು ಟೀ ಕುಡಿಬೇಕು, ಕಾಫಿ ಕುಡಿಬೇಕು, ಹೀರೋಯಿಸಮ್ ಆಗಿ ಅನ್ನೋದು ಜಾಸ್ತಿ ಇಷ್ಟ. ಆ್ಯಂಡ್ ಬೇಗ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಏನು ಒರೆಸಿಲ್ಲ. ಆ್ಯಕ್ಚುಲಿ ದೇವ್ರ ಮನೇಲಿ ಹೋಗಿ ಕೂತ್ಕೊಂಡಾಗಲೇ ಗೊತ್ತಾಗಿದ್ದು ಸಖತ್ ಗಲೀಜಾಗಿಬಿಟ್ಟಿದೆ, ಅಂಟಂಟಾಗಿದೆ. ಆಮೇಲೆ ಜಯಂತಿಗೆ ಅಷ್ಟು ಚೆನ್ನಾಗಿ ನೀಟಾಗಿ ಇಟ್ಕೊಳಕ್ಕೆ ಬರಲ್ಲಲ್ಲ, ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಹೆಣ್ಮಕ್ಳಾದರೆ ಬೇರೆ ಥರ ಮಾಡ್ತಾರೆ, ಗಂಡ್ಮಕ್ಳಾದರೆ ಬೇರೆ ಥರ ಮಾಡ್ತಾರೆ. ಹೂವೆಲ್ಲ ಅಲ್ಲಲ್ಲೇ ಬಿಟ್ಟಿರೋದೆಲ್ಲ ಕಳೆ ಮತ್ತು ಒಂಥರ ಆಗಿಬಿಟ್ಟಿದ್ದು, ಒಂಥರ ಅಂಟಂಟು ಆಗುತ್ತಲ್ಲ. ಸೊ ಹಾಗೆ ಅಂದ್ಕೊಂಡೆ ಶುಕ್ರವಾರ ಫಸ್ಟ್ ಬಿಟ್ಟು ಎಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡು. ಸೊ ಈ ಪೂಜೆ ಮಾಡೋದ್ರೊಳಗಡೆ ನಾನು 3 ಸರಿ ಎದ್ದು ಬಂದಿದ್ದೀನಿ ಬೇಗ. ಅಂದ್ರೂ ಪ್ರತಿ ಸರಿ ಮಾಡೋದಕ್ಕಿಂತ ಅವಸರವಾಗಿ ಮಾಡೋದು ಯಾಕೋ ಸ್ವಲ್ಪ ಇಷ್ಟ ಆಗಲಿಲ್ಲ ನನಗೆ. ಪಾಪು ಎದ್ಬಿಡ್ತಾಳೆ ಮತ್ತು ಹತ್ಬಿಡ್ತಾಳೆ. ಸೊ ಇದೇ ಒಂದು ಗೊಂದಲದಲ್ಲಿ ಮಾಡಬೇಕಾಯಿತು. ಆಮೇಲೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಧನಲಕ್ಷ್ಮಿ ದೀಪ ಹಚ್ತಾ ಇದ್ದೀನಿ. ಪೂಜೆ ಅಂತ ಬಂತು ಅಂದರೆ ನಾನು ಪ್ರೆಗ್ನೆಂಟ್ ಇದ್ದಾಗ ಏನು ಮಾಡಿದ್ನಲ್ಲ, ಆ ಪೂಜೆ ವೈಬ್ಸೇ ಬೇರೆ ರೀತಿ. ಹಬ್ಬ ಒಂಥರ ಸ್ವರ್ಗ. ನೀವೇನಾದರೂ ಚೆಕ್ಔಟ್ ಮಾಡಿಲ್ಲ ನನ್ನ ಹಳೆ ಲಾಗ್ಸ್ ಅಂತಂದರೆ ಖಂಡಿತ ಚೆಕ್ ಮಾಡಿ. ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಿದ್ದೆ ನಾನು ಅಂದರೆ. ಇವಾಗೂ ಏನಾಗಿಲ್ಲ, ಇವತ್ತೇ ಫಸ್ಟ್ ಟೈಮ್ ಆಫ್ಟರ್ ಪಾಪು ಬಂದಾದಮೇಲೆ ನಾನು ದೀಪ ಹಚ್ಚಿ ಪೂಜೆ ಮಾಡ್ತಿರೋದು. ಅದರಲ್ಲೂ ಸ್ವಲ್ಪ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ನಲ್ಲ, ಹಾಗಾಗಿ. ಆಮೇಲೆ ಮುಟ್ಟೋಗೋವರೆಗೂ ಮಾಡಬಾರ್ದು ಅಂತಾರೆ. ಸೊ ನನಗೆ ಆಲ್ರೆಡಿ ಸ್ಟಾಪ್ ಆಗಿದೆ ಬ್ಲೀಡಿಂಗ್ ಎಲ್ಲ, 21 ಡೇಸ್ ಅಷ್ಟೇ ಆಗಿದ್ದು. ಸೊ ಹಾಗಾಗಿ ನಾನು ಕಂಪ್ಲೀಟ್ಲಿ ಕ್ಲೀನ್ ಆಗಿರ್ತೀನಿ 1 ಮಂತ್ ಒಳಗಡೆ. ಹಾಗಾಗಿ ಇವಾಗ ದೀಪ ಹಚ್ಚಿ ಮತ್ತು ಉಪ್ಪಿನ ದೀಪ ಅದು ಇದು ಏನೇನು ಹಚ್ತಿದ್ನೋ ಅದನ್ನೆಲ್ಲ ನೆಕ್ಸ್ಟು ಸ್ಟಾರ್ಟ್ ಮಾಡೋಣ, ಇವಾಗ ಏನು ಸದ್ಯಕ್ಕೆ ಬೇಡ ಅಂಥೇಳಿ ಧನಲಕ್ಷ್ಮಿ ದೀಪ ಒಂದು ಸಿಂಪಲಾಗಿ ಹಚ್ಬೋದು, ಅದನ್ನು ಹಚ್ತಾ ಇದ್ದೀನಿ. ಅದು ಬಿಟ್ಟರೆ ಮತ್ತು ನಾನು ವೆಂಕಟೇಶ್ವರಂಗೂ ಕೂಡ ವ್ರತ ಮಾಡ್ತಾಯಿದ್ದೆ, ಅದನ್ನು ಕೂಡ ನೆಕ್ಸ್ಟ್ 3 ತಿಂಗಳಾದಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು. ಬಿಕಾಸ್ ಲೈಫಲ್ಲಿ ಕಷ್ಟ ಎಲ್ಲ ಹೋಗಬೇಕು ಅಂದರೆ ಏನಾದರೂ ಒಂದು ಮಾಡಲೇಬೇಕಲ್ವ. ನೋಡಿ ಪೂಜೆ ಮಾಡೋದ್ರೊಳಗಡೆ ಮತ್ತೆ ಬಂದು ಮತ್ತೆ ಮಲಗಿಸಿ ಇವಾಗ ಮತ್ತೆ ಓಡೋಗ್ತಿದ್ದೀನಿ ಪೂಜೆ ಮಾಡೋಕ್ಕೆ. ಪೂಜೆ ಮಾಡೋ ಥರ ಕಂಪ್ಲೀಟ್ ಮನಸ್ಸಿದ್ರು ಕೂಡ ಆ ಕಡೆ ಪಾಪನ ನೋಡ್ಕೋಬೇಕು, ಅದು ನನ್ನ ಕರ್ತವ್ಯ. ಹಾಗಾಗಿ ಲೇಟ್ ಆದರೂ ಪರವಾಗಿಲ್ಲ, ತಡ ಆದರೂ ಪರವಾಗಿಲ್ಲ, ಮಾಡೋ ಕೆಲಸ ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಚಿಟ್ಟಿ ಹೊರಗಡೆ ಆಟಾಡ್ತಾ ಇದ್ದಾನೆ. ಪಾಪುಯಿಂದ ಎದ್ದು ಬರಬೇಕಾದ್ರೆ ತುಂಬ ನಿಧಾನಕ್ಕೆ ಎದ್ದು ಬರಬೇಕು, ಇಲ್ಲ ಅಂತಂದರೆ ಎದ್ದು ಬಿಡ್ತಾಳೆ ಸೌಂಡ್ಗೆ. ಇದೆಲ್ಲ ತಾಯಂದರು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ. ಚಿಟ್ಟಿಗೆ ಅಲ್ಲಿ ಹೇಳಿ ಬಂದಿದ್ದೀನಿ, ಅಲ್ಲೇ ಇರಪ್ಪಜ್ಜಿ ನಾನು ಬರ್ತೀನಿ, ಒಂದು 10 ನಿಮಿಷದಲ್ಲಿ ಪೂಜೆ ಮುಗಿಸ್ಬಿಡ್ತೀನಿ ಅಂತ ಹೇಳಿ. ಸೊ ಇವಾಗ ನಾನೇನು ತೋರಿಸ್ತಾ ಇದ್ದೀನಲ್ಲ ಅದು ಆ್ಯಕ್ಚುಲಿ ಅಮೆಝಾನಿಂದ ಆರ್ಡರ್ ಮಾಡಿರೋದು. ಲಿಂಕ್ ಬೇಕಾದ್ರೆ ಶೇರ್ ಮಾಡ್ತೀನಿ, ಚೆಕ್ ಮಾಡಿ. ತುಪ್ಪದ ದೀಪ ಪ್ರತಿ ನಾವು ಶುಕ್ರವಾರ ಮಂಗಳವಾರ ಅಟ್ಲೀಸ್ಟ್ 1 ಹಚ್ಬೋದು, ಅಥವಾ ಅಷ್ಟು 2, 3 ಹಚ್ಬೋದು. ಬಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಅದು ಕೂಡ ಹಾಸ್ಪಿಟ್ಲಲ್ಲಿ ಇದ್ದಾಗ ಬೇಡ್ಕೊಂಡಿದ್ದು ಮನೆ ದೇವರಿಗೆ ಬಂದ ತಕ್ಷಣ ತುಪ್ಪದ ದೀಪ ಹಚ್ತೀನಿ ಅಂತೇಳಿ. ಸೊ ಇದು ಪ್ರತಿ ಸರಿನೂ ಹಚ್ಚೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಆಲ್ರೆಡಿ ಅಮ್ಮಂಗೆ ಒಂದು ಸರಿ ತರಿಸಿ ಅದರ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ಅಂದಾಗ ನಾನು ಇವಾಗ ತರಿಸ್ಕೊಂಡಿದ್ದೀನಿ. ಚೆನ್ನಾಗಿತ್ತು, ಅಮ್ಮ ಒಳ್ಳೆ ಖುಷಿಪಟ್ಟರು. ಹಾಗೆ ನಿಂಬೆಹಣ್ಣಿನ ದೀಪ ಹಚ್ತಿದ್ನಲ್ವ ಮುಂಚೆ, ಒಂದು ಟೈಮ್ ಇದು ಕೂಡ ಹಚ್ಚಿದ್ದೀನಿ, ಅದು ಕೂಡ ಚೆನ್ನಾಗಿ ಅನ್ನಿಸ್ತು ನನಗೆ. ಅದಕ್ಕೆ ಇವಾಗ ಇನ್ನೇನು ಒಂದು 2 ತಿಂಗಳಾದ್ಮೇಲೆ ನಿಂಬೆಹಣ್ಣಿನ ದೀಪ ಕೂಡ ಹಚ್ಚೋದಿದೆ. ಸೊ ಅದನ್ನು ಕೂಡ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಕೊಂಡು ತರಿಸಿರೋದು.
ನನಗೆ ಪರ್ಸ್ನಲಿ ತುಂಬ ಕನೆಕ್ಟೆಡ್ ಅಂತಂದರೆ ಪೂಜೆ ಮಾಡೋ ವಿಚಾರ ಅಂದರೆ ಸಖತ್ತು ಇಷ್ಟ. ಯಾಕಂದರೆ ಅದರಿಂದ ಏನು ಬೆನಿಫಿಟ್ ಆಗುತ್ತೆ ಆ್ಯಂಡ್ ನಾನು ಯಾವ ಪರಿಸ್ಥಿತಿಲಿದ್ದೆ, ಅಲ್ಲಿಂದ ಎದ್ದು ಬಂದಿದ್ದು ಹೇಗೆ ಆ್ಯಂಡ್ ಒದ್ದಾಡಿದ್ದು ಪ್ರತಿಯೊಂದು ಕೂಡ ನೆನಪಿದೆ. ಹಾಗೆ ಇವಾಗಿನ ಪರಿಸ್ಥಿತಿ ಏನಿದೆ ನಮ್ಮದು, ಅದೆಲ್ಲ ಸುಧಾರಣೆ ಆಗಬೇಕು ಅಂದರೆ ಒಂದು ಪಾಸಿಟಿವ್ ಎನರ್ಜಿ ಮತ್ತು ಒಂದು ಸಪೋರ್ಟ್ ಅಂತ ಬರೋದೇ ಆ್ಯಕ್ಚುಲಿ ದೇವರಿಂದ. ಸೊ ಅದಕ್ಕೆ ನಾನು ಇಷ್ಟೊಂದು ಇಷ್ಟಪಡ್ತೀನಿ ದೇವ್ರ ಪೂಜೆ ಆಗಿರಲಿ ಅದೆಲ್ಲ ಆಗಿರಲಿ. ಇವಾಗ ಬಾಣಂತನ ಅಂತ ಅಂದ್ಕೊಂಡು ನಾನು ಏನೂ ಮಾಡ್ತಾ ಇಲ್ಲ. ಅದು ಬಿಟ್ಟರೆ ಲಾಸ್ಟ್ ವ್ಲಾಗ್ಸ್ ಅಥವಾ ಪ್ರೀವಿಯಸ್ ವ್ಲಾಗ್ಸ್ ಎಲ್ಲ ನೋಡಿರೋ ಗೊತ್ತಿರುತ್ತೆ ನಾನು ಹೆಂಗೆ ವ್ರತ ಮಾಡ್ತಾಯಿದ್ದೆ, ಹೆಂಗೆ ಪೂಜೆ ಮಾಡ್ತಾ ಇದ್ದೆ ಅಂತೇಳಿ. ಸೊ ಅದನ್ನೆಲ್ಲ ಸೀರಿಯಸ್ಲಿ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಈಗ ಇನ್ನೇನು ಪೂಜೆ ಮುಗೀತು, ಇನ್ನೇನು ಸಂಕಲ್ಪ ಮಾಡಿಕೊಂಡು ಎದ್ದೋಗೋದಷ್ಟೇ ಬಾಕಿ. ಕರೆಕ್ಟಾಗಿ ನಾನು ಹೋಗೋದ್ರೊಳಗಡೆ ಮತ್ತೊಂದು ಸರಿ ಎದ್ದಿದ್ದಾಳೆ. ಪಾಪು ಯಾಕೆ ಇವತ್ತು ಇಷ್ಟೊಂದು ಹಠ ಮಾಡೋ ಥರ ರಿಯಾಕ್ಟ್ ಮಾಡ್ತೀವಳೋ ಗೊತ್ತೇ ಆಗ್ತಿರ್ಲಿಲ್ಲ ನನಗೆ. ದೃಷ್ಟಿಯಾಗಿದ್ದೇನೋ ಆ್ಯಂಡ್ ಮತ್ತು ಏನೋ ಹೊಸ ಜಾಗ ಅನಿಸುತ್ತೆ ಆ್ಯಂಡ್ ಅದೆಲ್ಲದೂ ಕೂಡ ತಲೆಗೆ ಬರ್ತಾಯಿತ್ತು, ಏನೇನೋ ಒಂದು. ಸೊ ಹಂಗಾಗಿ ಇವಳನ್ನ ಸದ್ಯಕ್ಕೆ ಫ್ರೆಶ್ ಮಾಡಿಬಿಡೋಣ ಅಂತ ಅನಿಸ್ತು. ಹಂಗಾಗಿ ನೆಕ್ಸ್ಟ್ ಕೆಲಸ ನಾನು ಮಾಡಿದ್ದು ಅವಳಿಗೆ ಸ್ವಲ್ಪ ಎಲ್ಲ ಮೈ ಒರೆಸೋ ಅಂಥದ್ದಿತ್ತು. ಯಾಕಂದರೆ ಇವತ್ತು ಮಂಗಳವಾರ ಅವಳಿಗೆ ನೀರು ಹಾಕಲ್ಲ, ಅದರಲ್ಲೂ ಬರೋವಾಗ ನೀರು ಹಾಕ್ಕೊಂಡೇ ರೆಡಿ ಮಾಡ್ಕೊಂಬಂದಿದ್ದೆ ಪಾಪುನ. ಅದಕ್ಕೆ ಒನ್ ಡೇ ಬಿಟ್ಟು ಒನ್ ಡೇ ಹಾಕ್ತೀವಿ ನಾವು ನೀರು ಯಾವಾಗಲೂ. ಒಂದಿನ ನೀರು ಹಾಕೋದಿದ್ದಾಗ ಮೈ ಏನು ಒರೆಸಲ್ಲ, ಇನ್ನೊಂದು ದಿನ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಮುಖ ಎಲ್ಲ ಒರೆಸಿ ಆ್ಯಂಡ್ ಅವಳಿಗೆ ಫ್ರೆಶ್ ಮಾಡಿ ಪೌಡರ್ ಎಲ್ಲ ಹಾಕ್ತಾ ಇರ್ತೀವಿ. ಸಣ್ಣ ಮಕ್ಕಳು ಅಂತಂದಾಗ ಸ್ವಲ್ಪ ರ್ಯಾಷಸ್ ಆಗ್ತಿರುತ್ತೆ ಮತ್ತು ಕುತ್ತಿಗೆ ಭಾಗದಲ್ಲೆಲ್ಲ ಹಾಗೆ ಇದ್ಬಿಟ್ರೆ ಕೊಳೆ ಕುತ್ಕೊಂಡು ಅದು ಸ್ವಲ್ಪ ರೆಡ್ ರ್ಯಾಷಸ್ ಆಗುತ್ತೆ. ನಮ್ಮ ಮಿಟ್ಟಿಗೆ ತುಂಬ ಆಗ್ತಾಯಿತ್ತು ಹಾಗೆ. ಸೊ ಈ ಪಾಪುಗೆ ಏನಂತ ಅನ್ನಿಸ್ತಿಲ್ಲ, ಬಟ್ ಪೌಡ್ರ್ ಹಾಕೋದು ಅಂತೂ ಕಂಪಲ್ಸರಿ ಅಲ್ವಾ. ಸೊ ಹಾಗಾಗಿ ನಾನು ಅವಳಿಗೆ ಪೌಡ್ರ್ ಹಾಕೋದೆಲ್ಲ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ವೆಟ್ ವೈಪ್ಸ್ ಯೂಸ್ ಮಾಡ್ತೀವಲ್ಲ ನಾವು, ಪಾಪುಗೆ ಡೈರೆಕ್ಟಾಗಿ ಹಾಗೆ ಯೂಸ್ ಮಾಡಿದ್ರೆ ಅಂದರೆ ನಮ್ಮ ಪಾಪು ಯೂಸ್ ಮಾಡಿದ್ರೆ ಅವಳು ಅಳ್ತಾಳೆ. ತುಂಬ ಕೋಲ್ಡ್ ಅನಿಸುತ್ತೆ ಅಂತೇಳಿ ಸಖತ್ ಹತ್ತು ಬಿಡ್ತಾಳೆ ಜೋರಾಗಿ ಚೀರ್ಕೊಂಡು. ಹಂಗಾಗಿ ನಾವೇನು ಮಾಡ್ತೀವಿ ಅಂದರೆ ಪ್ರತಿ ಸರಿ ಒರೆಸೋವಾಗ ಬಿಸಿನೀರಲ್ಲಿ ಅದೇ ವೈಪ್ಸ್ನ ಡಿಪ್ ಮಾಡ್ಕೊಂಡು ಅವಳಿಗೆ ಆ್ಯಕ್ಚುಲಿ ನಾವು ಒರೆಸೋದು. ನೋಡಿ ಇಲ್ಲಿ ಚಿಟ್ಟಿ ಏನು ಮಾಡ್ತಿದ್ದಾನೆ, ಯಾವ ಅಂಗಿ ತಂದು ಕೊಡಬೇಕು ಅಂತೇಳಿ. ಚಿಟ್ಟಿ ಮಾತ್ರ ನನಗೆ ಸಖತ್ ಸಪೋರ್ಟಿವ್ ಆಗಿರ್ತಾನೆ. ಕೆಲವೊಮ್ಮೆ ಬೈತಾ ಇರ್ತೀನಿ ಅವನಿಗೆ, ಆದರೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಮುದ್ದು ಮಾಡ್ತೀನಿ. ಅವನಿಗೆ 6 ವರ್ಷ ಆದರೂ ಕೂಡ ನಮಗಿನ್ನೂ ಚಿಕ್ಕ ಮಗುನೇ. ಸೇಮ್ ಇವಾಗ ಹೆಂಗೆ ಪಾಪು ಇದ್ದಾಳೋ ಡಿಟ್ ಹಂಗೆ ಇದ್ದಿದ್ದು ನಮ್ಮ ಚಿಟ್ಟಿ. ಸೊ ನಾನು ಅನ್ಕೊತಿದ್ದೆ ಬಂದರೆ ನಮ್ಮ ಚಿಟ್ಟಿ ಥರನೇ ಹುಟ್ಟಬೇಕು ಮತ್ತೆ ಅಂತೇಳಿ. ಸೊ ಚಿಟ್ಟಿ ಥರನೇ ಇದ್ದಾಳೆ ಇವಳು ಡಿಟ್ಟು. ಎಲ್ಲ ಸ್ಟೈಲ್ಸ್ ಎಲ್ಲ ಚಿಟ್ಟಿದೆ. ಒಂದು ಮಾತಲ್ಲಿ ಹೇಳಬೇಕು ಅಂತಂದರೆ A to Z ಚಿಟ್ಟಿ ಥರನೇ ಇದ್ದಾಳೆ, ಚಿಟ್ಟಿ ಥರನೇ ಮಾಡ್ತಾಳೆ. ಆ್ಯಂಡ್ ಚಿಟ್ಟಿ ಇವಾಗ ಎಷ್ಟು ಹೆಲ್ಪ್ ಮಾಡ್ತಾನಂದರೆ ಪಾಪುಗೆ ಏನಾದರೂ ಬೇಕಿದ್ದರೆ ಅವ್ನು ಕೊಡ್ತಾನೆ. ಮತ್ತು ನೋಡಿ ಡ್ರೆಸ್ ಇವಾಗ ತರಕ್ಕೆ ಹೋಗಿದ್ದಾನೆ. ಇವಳಿಗಷ್ಟೇ ಅಲ್ಲ ಮಿಟ್ಟಿಗೂ ಕೂಡ ಅಷ್ಟೇ ಅವ್ನು ಸಪೋರ್ಟಿವ್. ಸೊ ನೋಡ್ತೀರಾ ನೀವು ಇದೇ ಲಾಗಲ್ಲಿ ಅವ್ನು ಮಾಡಿರೋಂಥ ಕೆಲಸಗಳು. ಆಮೇಲೆ ಏನೋ ಒಂಥರ ಕೈಯಲ್ಲಿ ಒಬ್ಬ ಮಗ ಇದ್ದಾನೆ ಅನ್ನೋವಂಥ ಧೈರ್ಯ ನನಗೆ. ಆಮೇಲೆ ಫೋನ್ ಎಲ್ಲಾದರೂ ಬಿಟ್ಟು ಬಂದಿರ್ತೀನಿ ಕೆಲವೊಮ್ಮೆ, ಚಿಟ್ಟಿ ಫೋನ್ ತಂಬ ಅಂತ ತರ್ತಾನೆ. ಕೆಲವೊಂದಷ್ಟು ನಾಲೆಡ್ಜ್ ಇರೋದ್ರಿಂದ ನನಗೆ ಅವನು ಒಂಥರ ರೈಟ್ ಹ್ಯಾಂಡ್ ಇದ್ದಂಗೆ ನಮ್ಮ ಚಿಟ್ಟಿ. ಸೊ ದೊಡ್ಡ ಮಗ. ಅವನು ಸ್ಕೂಲಿಗೆ ಹೋಗಲ್ವಾ ಅಂತೆಲ್ಲ ಕೇಳ್ತಾ ಇದ್ದೀರಿ. ಆ್ಯಕ್ಚುಲಿ ಸ್ಕೂಲಿಗೆ ಹೋಗ್ತಾ ಇದ್ದ ಅವನು. ನಾನು ಯಾವಾಗ ಅಮ್ಮನ ಮನೆಗೆ ಹೋದೆ ಅವಾಗ ಸ್ಟಾಪ್ ಆಯಿತು. ಸೊ ಇನ್ನೇನು ದೂರ ಆಗುತ್ತೆ, ಬಿಟ್ಟು ಬರೋಕ್ಕಾಗಲ್ಲ. ಮತ್ತು ಪ್ರತಿದಿನ ಬೆಳಗ್ಗೆ ಎದ್ದು ತಿಂಡಿ ಮಾಡಿಕೊಡ್ಬೇಕು. ಅಮ್ಮನಿಗಂತೂ ಆಗಲ್ಲ. ನಮ್ಮ ಸುಸ್ತಾಗಿರ್ತಾರೆ, ಸ್ವಲ್ಪ ಲೇಟಾಗಿ ವೇಕಪ್ ಆಗ್ತಾರೆ. ಆ್ಯಂಡ್ ನಮ್ಮ ಭಾರ ಅವ್ರಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಾನೇ ಇರಲಿ ಬಿಡು ಇನ್ನೇನು ಮುಂದಿನ ವರ್ಷ ಕಳಿಸೋಣ ಅಂತ ಅಂದ್ಕೊಂಡು ಸ್ಟಾಪ್ ಮಾಡಿಸಿದೆ. ಆ್ಯಂಡ್ ನಮ್ಮ ಒಂದು ಒಳ್ಳೆ ಪುಣ್ಯಕ್ಕೆ ಪಕ್ಕದಲ್ಲೇ ಇವಾಗೇನು ನಾವು ಮನೆ ಕಾಣಿಸ್ತಿದೆಯಲ್ಲ, ಈ ಮನೆ ಪಕ್ಕದ ಬಿಲ್ಡಿಂಗೆ ಅಂಗನವಾಡಿ. ಸೊ ಇನ್ನೇನು ಮಾತಾಡಿ ಅವ್ರ ಹತ್ರ ಹೋಗಿ ಬರೆಸಿ ಚಿಟ್ಟಿನ ಮಿಟ್ಟಿನ ಇಬ್ಬರನ್ನ ಕಳ್ಸೋಣ ಅಂತ ಅಂದ್ಕೊಂಡು ಐಡಿಯಾ ಮಾಡಿಕೊಂಡು ಬೇಗ ಬಂದಿದ್ದೀನಿ ಮನೆಗೆ. ಇವಾಗ ಪಾಪುಗೆ ಫುಲ್ಲು ಫ್ರೆಶ್ ಮಾಡಿಸಿ ಅವಳನ್ನ ಸುಮ್ಮನೆ ಹಾಗೆ ಮಲಗಿಸೋಂಗಿಲ್ಲ. ಸಖತ್ ಆಟಾಡಬೇಕು. ಅವಳು ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೂ ಹಾಲು ಕುಡಿದು ಅವಳಿಗೆ ಯಾವಾಗ ಸಮಾಧಾನ ಅನಿಸುತ್ತೋ ಅವಾಗ ಅವಳು ಮಲ್ಕೊಳ್ಳೋದು. ಇಲ್ಲ ಅಂತಂದರೆ ಕಂಪ್ಲೀಟಾಗಿ ಅವಳು ಮಲಗೋದೇ ಇಲ್ಲ. ಆ್ಯಂಡ್ ಫೈಂಡ್ ಔಟ್ ಮಾಡ್ತಾಳೆ, ವಾಯ್ಸ್ಗಳೆಲ್ಲ ಫೈಂಡ್ ಔಟ್ ಮಾಡ್ತಾಳೆ. ಚಿಟ್ಟಿ ವಾಯ್ಸ್ ಕೇಳಿದ್ರೆ ಅಂತೂ ಸಖತ್ ಅಲರ್ಟು. ಅವನು ಎಲ್ಲಿ ಹೋಗ್ತಾನೆ ಅದು ನೋಡೋದು, ಅವನು ಏನು ಮಾಡ್ತಾನೆ ಅದು ಮಾಡೋದು, ಮುದ್ದಾಡೋಕ್ಕೆ ಬಂದರೆ ಅವನಿಗೆ ರೆಸ್ಪಾನ್ಸ್ ಮಾಡೋದು, ಇದೆಲ್ಲ ಮಾಡ್ತಿರ್ತಾಳೆ. ಸೊ ನೋಡಿ ಕೆಲವೊಮ್ಮೆ ಒಂದೇ ಜಾಗದಲ್ಲಿ ಹಾಕ್ಬಿಟ್ರೆ ಅಲ್ಲೂ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾಳೆ. ಅವಳಿಗೆ ಒಂದೊಂದು ಥರ ಬೆಳಕೆಲ್ಲ ಕಾಣಿಸ್ತಾ ಇರಬೇಕು, ಮನೆಯೆಲ್ಲ ನೋಡೋಕ್ಕೆ ಇಷ್ಟಪಡ್ತಾಳೆ. ಆ್ಯಂಡ್ ಕೆಲವೊಮ್ಮೆ ನೋಡಿ ನಗ್ತಾ ಇರ್ತಾಳೆ. ಸೊ ಚಿಟ್ಟಿ ಮುಂದೆ ಹಿಂಗೆ ಮಾಡ್ತಾಳೆ. ಚಿಟ್ಟಿ ಬಂದು ಮುತ್ತು ಕೊಟ್ಟರೆ, ಚಿಟ್ಟಿ ಬಂದು ಮಾತಾಡ್ಸಿದ್ರೆ ಅದಕ್ಕೆಲ್ಲ ರೆಸ್ಪಾನ್ಸ್ ಮಾಡ್ತಿರ್ತಾಳೆ. ನಾನಂತೂ ಸಖತ್ತು ಕೆಲವೊಮ್ಮೆ ಎಂಜಾಯ್ ಮಾಡ್ತೀನಿ. ಅಷ್ಟೇ ಕೆಲವೊಮ್ಮೆ ಬೇಜಾರಾಗುತ್ತೆ, ಅಷ್ಟೇ ಕೆಲವೊಮ್ಮೆ ದುಃಖ ಬಂದಂಗಾಗುತ್ತೆ. ಸೊ ಎಸ್ ಯಾಕೆ ಅಂತ ಕೂಡ ಹೇಳ್ತೀನಿ ನಾನು ನಿಮಗೆ. ಸ್ವಲ್ಪ ಯಾಕೋ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾಯಿದ್ಲು. ಎಷ್ಟೇ ಮಲಗಿಸಿದ್ರು ಮಲ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಮೇ ಬಿ ರೂಮಲ್ಲಿ ತುಂಬ ಸೆಕೆ ಆಗ್ತಾಯಿದೆ ಮತ್ತು ಫ್ಯಾನ್ ಫಿಟ್ ಮಾಡಿಸ್ಬೇಕಿತ್ತಲ್ಲಿ. ಸೊ ಫ್ಯಾನ್ ಬೇರೆ ಫಿಟ್ ಮಾಡಿಲ್ಲ, ಟೇಬಲ್ ಸ್ಟ್ಯಾಂಡ್ ಬೇರೆ ಸರಿ ಆಗ್ತಾ ಇಲ್ಲ ಹಾಕ್ಲಿಕ್ಕೆ, ಸ್ವಿಚ್ ಬೋರ್ಡಲ್ಲಿಲ್ಲ ಹಾಕ್ಲಿಕ್ಕೆ. ಸೊ ಹಂಗಾಗಿ ಹೊರಗಡೆ ಬಂದು ಹಾಲಲ್ಲಿ ಫ್ಯಾನ್ ಹಾಕ್ಕೊಂಡು ಅವಳನ್ನ ಕೆಳಗಡೆ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ. ಅಮ್ಮನ ಮನೆಯಲ್ಲಿ ಸ್ವಲ್ಪ ಫ್ಯಾನ್ ರೂಢಿ ಆಗಿಬಿಡ್ತು ಅವಳಿಗೆ. ಮಧ್ಯಾಹ್ನಕ್ಕೆ ಹಸಿ ಬಟಾಣಿಯಿಂದ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹಸಿ ಬಟಾಣಿ ಸುಲಿದಿಟ್ಕೊಂಡಿದ್ದೀನಿ. ಮತ್ತೆ ಕೇಳಬೇಡಿ ತಿನ್ಬೋದಾ ಅಂತ ಹೇಳಿ, ಖಂಡಿತ ತಿನ್ಬೋದು. ರಿಚ್ ಪ್ರೋಟೀನ್ ಸಿಗೋದು ಆ್ಯಕ್ಚುಲಿ ಅದರಲ್ಲೇ. ಸೊ ಎಲ್ಲದನ್ನು ತಿನ್ಬೋದು. ಕೆಲವೊಂದು ನಮಗೆ ಹಾರ್ಮ್ಫುಲ್ ಆಗೋವಂಥ ಬಿಟ್ಟರೆ ಬೇರೆ ಎಲ್ಲದೂ ತಿನ್ಬೋದು. ಆಲೂಗಡ್ಡೆ ತಿನ್ನಬಾರ್ದು, ವಾಯು ಅಂತಾರೆ. ಆ್ಯಂಡ್ ಬದನೆಕಾಯಿ ತಿನ್ನಬಾರ್ದು, ಹಸಿಮೆಣ್ಸಿನ್ಕಾಯಿ ತಿನ್ನಬಾರ್ದು, ಮಕ್ಕಳಿಗೆ ಉರಿ ಸಂಕಟ ಆಗುತ್ತೆ. ಈ ಥರದ್ದೆಲ್ಲ ಬಿಟ್ಟು ಇನ್ನೆಲ್ಲ ಆರೋಗ್ಯವಾಗಿರುವಂಥ ಪದಾರ್ಥಗಳು ತಿನ್ಬೋದು. ಈವನ್ ಮೊಸರು ಕೂಡ ತಿನ್ಬೋದು ಗೊತ್ತಾ. ಯಾಕಂದರೆ ಗುಡ್ ಬ್ಯಾಕ್ಟೀರಿಯಾ ಹೋಗೋದು ಯಾವುದ್ರ ಮೂಲಕ,
ಸೊ ನಾನಂತರೂ ಆಲ್ರೆಡಿ ಒಂದು 2 ಟೈಮ್ಸ್ ಒಂದೊಂದು ಸ್ಪೂನ್ ಮೊಸರನ್ನ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ತಿನ್ನೋದನ್ನು ಏನಾದರೂ ಅಭ್ಯಾಸ ಮಾಡೋವಾಗ ಆ್ಯಂಡ್ ನಾವು ಸಡನ್ನಾಗಿ ಒಂದೇ ಸರಿ ಎಷ್ಟೊಂದು ತಿನ್ನಬಾರ್ದು. ಇವತ್ತು 1 ಚಮಚ, ನಾಳೆ 2 ಚಮಚ. ನೀರು ಕೂಡ ತುಂಬ ಜನ ಕೇಳ್ತಾ ಇರ್ತೀರಿ, ನೀರು ಕುಡಿಬೋದಾ, ಅಷ್ಟೊಂದು ನೀರು ಕುಡಿತೀರಾ ಅಂತ. ಸೊ ನಾನಂತರೂ ಸ್ಟಾರ್ಟ್ ಮಾಡೋದು ಇವತ್ತು 1 ಗ್ಲಾಸ್, ನಾಳೆ 2 ಗ್ಲಾಸ್, ನಾಡಿದ್ದು 3 ಗ್ಲಾಸ್. ಸೊ ದಯವಿಟ್ಟು ಬಾಣಂತೀರು ಯಾರಾದರೂ ನೋಡ್ತಾ ಇದ್ದರೆ ನೀವು ಎಲ್ಲ ವಿಚಾರದಲ್ಲೂ ಹೀಗೆ ತಣ್ಣೀರು ಮುಟ್ಬೋದಾ ಅಂತ ಕೇಳ್ತೀರಾ ಕೆಲವೊಬ್ಬರು. ಸೊ ತಣ್ಣೀರು ಮುಟ್ಟೋಕೆ ಸ್ಟಾರ್ಟ್ ಮಾಡೋವಾಗಲೂ ಖಂಡಿತ 3 ತಿಂಗಳು ರೆಸ್ಟ್ ಮಾಡೋಗಿ ಆಮೇಲೆ ಸಡನ್ನಾಗಿ ಬಟ್ಟೆ ಹೊಡೆಯೋಕ್ಕೆ ತಾಸೊತ್ತು 2 ಹೊತ್ತು ಕೂತ್ಕೊಂಡ್ಬಿಟ್ರೆ ಮತ್ತು ಸೇಮ್ ಎಲ್ಲ ಕೂಡ ತೊಂದರೆ ಆಗುತ್ತೆ. ನಾನು ನೋಡಿ ಇವಾಗ ಟಮ್ಮಿ ಟೈಮ್, ಆ್ಯಕ್ಚುಲಿ ಪಾಪುಗೆ ಟಮ್ಮಿ ಟೈಮ್ ಮಾಡಿಸ್ತಾ ಇದ್ದೀನಿ. ಜಸ್ಟ್ 1 ಮಂತ್ ಆದಮೇಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಅವಳಿಗೆ. ನಮ್ಮ ಮಿಟ್ಟುಗೆ ಬೇಗ ನಾನು ಸ್ಟಾರ್ಟ್ ಮಾಡಿದ್ದೆ, 15 ಡೇಸ್ಗೆ ಸ್ಟಾರ್ಟ್ ಮಾಡಿದ್ದೆ. ನಮ್ಮ ಚಿಟ್ಟಿಗಂತೂ ಕೇಳಲೇಬೇಡಿ, ಅವನು 3 ತಿಂಗಳಾಗೋವರೆಗೂ ನಾವು ಹೂವಿನ ಥರ ಸಾಕಿಬಿಟ್ಟಿದ್ದೀವಿ. ಮೊದಲನೇ ಮಗು ಅಲ್ಲ, 2ನೇ ಒಳಗೆ 15 ದಿನ, ಇವಳಿಗೆ 1 ಮಂತ್ ಆದಮೇಲೆ ಉಲ್ಟಾ ಹಾಕಿದ್ದೀನಿ. ಹಿಂಗೆ ಹಾಕಿದ್ರೆ ಅವ್ರಿಗೆ ಸ್ನಾಯುಗಳಿರುತ್ತಲ್ಲ ಅದೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಹೊಟ್ಟೆಲಿ ಗ್ಯಾಸ್ ಅದು ಇದು ಏನಾದರೂ ಇತ್ತು ಅಂತಂದರೆ ಖಂಡಿತ ರಿಮೂವ್ ಮಾಡ್ಕೊಳ್ಳೋಕೆ ಸಖತ್ ಒಂಥರ ಎಕ್ಸಸೈಸ್ ಇದ್ದಂಗೆ ಮಕ್ಕಳಿಗೆ. ನೋಡಿ ಸ್ವಲ್ಪ ಮಲ್ಕೊಂಡಿದ್ದಾಳೆ, ಅವತಾರವಾಗಿ ಮಲ್ಕೊಂಡಿದ್ದಾಳೆ. ಸೊ ಅವಳು ಹೆಂಗೆ ಮಲ್ಕೊತಾಳೆ ಹಂಗೆ ಮಲ್ಕೊಂಡ್ರೆ ಸಾಕಪ್ಪ ಅಂತೇಳಿ ಕಂಫರ್ಟಬಲ್ ಇರೋಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ಸೊ ಹೇಳಿದ್ನಲ್ವ, ನೀರು ಮುಟ್ಟಬೇಡಿ ಅಂತ ಕೇಳ್ತಾ ಇರ್ತೀರಿ, ನೀರು ಮುಟ್ಬೋದಾ ಅಂತ ಕೇಳ್ತಾ ಇರ್ತೀರಿ. ಒಂದೇ ಸರಿ ಮುಟ್ಟೋ ಹಾಗಿಲ್ಲ. ಇವತ್ತು ಸ್ವಲ್ಪ, ನಾಳೆ ಸ್ವಲ್ಪ, ಆಮೇಲೆ ಆ ಕಡೆ ಸ್ವಲ್ಪ, ಹೀಗೆ ಪ್ರತಿದಿನ ಒಂದೊಂದು ಹೆಜ್ಜೆನಾದರೂ ನಾವು ಜಾಸ್ತಿ ಮಾಡ್ಕೊತಾ ಹೋಗ್ತಾಯಿದ್ರೆ ನಮಗೆ ಯಾವ ಪ್ರಾಬ್ಲಮ್ಮು ಆಗೋಲ್ಲ. ಮಧ್ಯಾಹ್ನಕ್ಕೆ ಇಲ್ಲಿ ಮೊಟ್ಟೆ ಬೇಯಿಸ್ಕೊತಾ ಇದ್ದೀನಿ. ಸೊ ಮೊಟ್ಟೆ ನನಗೆ ಬೇಕೇ ಬೇಕು. ಯಾಕೆ ಅಂದರೆ ಮೊಟ್ಟೆ ತಿಂದರೆ ಹಾಲು ಚೆನ್ನಾಗಿ ಬರುತ್ತೆ. ಅಟ್ಲೀಸ್ಟ್ ಡೈಲಿ ಒಂದು ಮೊಟ್ಟೆ ಆ್ಯಡ್ ಮಾಡಿದ್ರೆ ಬೆಟರ್. ಆ್ಯಂಡ್ ಮಧ್ಯಾಹ್ನದೊಳಗಡೆ ನಮ್ಮ ಮಿಟ್ಟು ಕೂಡ ಬಂದಾಯಿತು. ಮಿಟ್ಟು ಫ್ರೆಶ್ ಆಗೇ ಇಲ್ಲ ಪಾಪ. ಅವಳನ್ನ ಫ್ರೆಶ್ ಮಾಡೋದ್ರೊಳಗಡೆ ನಮಗೆ ಸುಸ್ತಾಗಿರುತ್ತೆ. ಅಟ್ಲೀಸ್ಟ್ ನಮ್ಮ ಮಾತಾದರೂ ಕೇಳ್ತಾಳೆ, ಅಮ್ಮನ ಮಾತು ಅಷ್ಟು ಕೇಳಲ್ಲ. ಅಮ್ಮನ ಮುಂದೆ ಇವಳು ಆಡಿದ್ದೇ ಆಟ. ಸೊ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದಾಳೆ, ಅಷ್ಟು ಅವ್ರನ್ನ ಬೊಗ್ಗಿಸ್ಬಿಟ್ಟಿದ್ದಾಳೆ. ಹಾಗೆ ತಂದೆ ತಾಯಿ ಅಂದರೆ ನಮ್ಮ ತಂದೆ ತಾಯಿಗಳಿಗೆ ನಮ್ಮ ಮಕ್ಕಳು ಒಂಥರ ಅತಿ ಸಲಿಗೆ ಅತಿ ಪ್ರೀತಿ ಅಂತಾರಲ್ಲ, ಸೊ ಹಾಗೆ. ಆಮೇಲೆ ಇವಳಿಗೆ ಮಿಟ್ಟುಗೆ ಚಿಟ್ಟಿ ಇರಲೇಬೇಕು ಆಟ ಆಡೋದಕ್ಕೋಸ್ಕರ, ಅಷ್ಟು ಹಚ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಚಿಟ್ಟಿನ ಕಲ್ವರ್ಸ್ಕೊಂಡ್ಬಂದಿದ್ದಾಳೆ. ನಾನು ಬಿಟ್ಟು ಬಂದಿತ್ತಲ್ಲ, ನಾನು ಹೋದ್ರೂ ಪರವಾಗಿಲ್ಲ, ಅಣ್ಣ ಇರಬೇಕು ಅಂತೇಳಿ ಅವನ ಜೊತೆ ಆಟ ಆಡೋಕ್ಕೋಸ್ಕರ ಅಲ್ಲಿಂದ ಹಠ ಮಾಡ್ಕೊಂಡ್ಬಂದಿದ್ದಾಳೆ. ಪಾಪ ಅವಳಿಗೆ ಸ್ನಾನ ಮಾಡಿಸ್ಬೇಕಿತ್ತು. ನನ್ನದೇ ಇವತ್ತೊಂದು ದೊಡ್ಡ ತಲೆನೋವಾಗ್ಬಿಡ್ತು ಅಂತೇಳಿ ಸ್ನಾನ ಮಾಡಿಸಿಲ್ಲ, ಫ್ರೆಶ್ ಮಾಡಿಲ್ಲ. ಫೈನಲಿ ಸಂಜೆವರೆಗೂ ಅವಳದು ಏನು ನಾನು ಇದು ಮಾಡ್ಕೊಳ್ಳಿಲ್ಲ. ಹಾಲು ಕುಡಿದು ಬಂದಿದ್ಲಂತೆ ಅಮ್ಮನ ಮನೇಲಿ. ಸ್ವಲ್ಪ ಊಟ ಮಾಡಿಸಿದೆ, ಒಂದು 5 ತುತ್ತು ಅಷ್ಟೇ ಊಟ ಮಾಡಿದ್ದು. ಮತ್ತೆ 1 ಟೈಮ್ ಹಾಲು ಕೊಟ್ಟು ಆಟ ಆಡ್ತಾ ಹಂಗೆ ಟೈಮ್ ಸ್ಪೆಂಡ್ ಮಾಡಿದ್ದಾಳೆ ಇವತ್ತು ಇಡೀ ದಿನ. ಅದು ಯಾಕೋ ಇಷ್ಟು ದಿನ ಭಯ ಇರಲಿಲ್ಲ ಮಕ್ಕಳ ವಿಚಾರದಲ್ಲಿ, ಬಟ್ ಇತ್ತೀಚೆಗೆ ಸ್ವಲ್ಪ ಭಯ ಅನ್ನಿಸ್ತಾ ಇದೆ. ಬಿಕಾಸ್ ಹೆಂಗಪ್ಪ ಮ್ಯಾನೇಜ್ ಮಾಡೋದು ಅಂತೇಳಿ ನಮ್ಮ ಮಿಟ್ಟು ಸಲುವಾಗಿ. ಸೊ ಅದರಲ್ಲೂ ಇವಳು ಸೈಲೆಂಟಾಗಿರ್ತಾಳೆ ಅಂತ ಅಂದ್ಕೊಂಡೆ ಪಾಪು, ಬಟ್ ಸಖತ್ ಕಿರಿಕಿರಿ ಮಾಡ್ತಾ ಇದ್ದಾಳೆ. ಇವತ್ತು ಅಷ್ಟು ನನಗೆ ಬೇಜಾರಾಗ್ಬಿಡ್ತು ಕೆಲವೊಂದು ವಿಚಾರಗಳಲ್ಲಿ. ಯಾಕೆ ಹಿಂಗೆ ಆಗ್ತಾ ಇದೆ, ಇಷ್ಟೊಂದು ಕಷ್ಟ ಅನ್ನಿಸ್ತಾ ಇದೆನಾ ಅಂತೇಳಿ ಮತ್ತೆ ಸಮಾಧಾನ ಮಾಡ್ಕೊತಾ ಇದ್ದೆ. ಮಧ್ಯಾಹ್ನದೊಳಗಡೆ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಅನ್ನ ಮಾಡಿಕೊಂಡೆ. ಅಷ್ಟರೊಳಗಡೆ ನನಗೆ ಆಲ್ರೆಡಿ ಮೈಂಡ್ ಅನ್ನೋದು ಫುಲ್ ಅಪ್ಸೆಟ್ ಆಗಿಬಿಟ್ಟಿತ್ತು. ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಕ್ಕೂ ಬಿಡಲಿಲ್ಲ. ಇಬ್ಬರು ಕೂಡ ಕಾಟ ಕೊಡ್ತಾಯಿದ್ರು. ಅವಾಗ ಅನ್ನಿಸ್ತು ನನಗೆ ಯಾಕೆ ಹಿಂಗೆ ಅನ್ನಿಸ್ತಾ ಇದೆ ಅಂತೇಳಿ. ಸ್ವಲ್ಪ ನನಗೆ ಯಾಕೋ ಆ್ಯಂಗ್ಷಿಯಸ್ ಫೀಲ್ ಆಗ್ತಿರೋವಂಥದ್ದು ಮತ್ತು ದುಃಖ ಬರುವಂಥದ್ದು ಆಗ್ತಾಯಿತ್ತು. ಸೊ ಅವಾಗ ಅನ್ನಿಸ್ತು ನನಗೆ, ಓಕೆ ಬಾಣಂತನದಲ್ಲಿ ಹಿಂಗೆ ಆಗಬಾರ್ದು ಅಂತೇಳಿ ಎಷ್ಟೊಂದು ಪ್ರಯತ್ನ ಪಟ್ಟಿದ್ದೆ. ಸ್ವಲ್ಪ ಸ್ಟ್ರೆಸ್ ತೊಗೊಂಡಿದ್ದಕ್ಕೆ ಈ ಥರ ಆಗ್ತಾಯಿದೆ. ಸೊ ಇದನ್ನು ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಕೊಂಡು ಮತ್ತೆ ಹಾಗೆ ಸೆಲ್ಫ್ ಮೋಟಿವೇಶನ್ ಮಾಡ್ಕೊತಾ ಇರ್ತೀನಿ. ಅಪ್ಪು ಜಸ್ಟ್ ಮಲ್ಕೊಂಡಿದ್ಲು, ಅವಳ ಜೊತೆ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಮತ್ತೆ ಅನ್ನಿಸ್ತು ಬೇಡ, ವೇಟ್ ಇದನ್ನೆಲ್ಲ ಸ್ವಲ್ಪ ನೀಟಾಗಿ ಇಟ್ಕೊಂಡ್ಬಿಟ್ರೆ ನಂದು ಕೆಲಸ ಒಂದು ಅರ್ಧ ಮುಗಿಯುತ್ತೆ ಅಂತ ಅಂದ್ಕೊಂಡು ಮತ್ತೆ ಬಟ್ಟೆ ಮಡಚಲಿ ಕೂತ್ಕೊಂಡೆ. ಆ್ಯಂಡ್ ಬಾಣಂತನದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ತುಂಬ ಜನ ಡಿಪ್ರೆಷನ್ ಆಗ್ತಾರೆ, ಮತ್ತು ಒಂಥರ ಆ್ಯಂಗ್ಷಿಯಸ್ ಆಗ್ತಾ ಇರ್ತಾರೆ, ಮತ್ತು ತುಂಬ ಫಿಯರ್ಫುಲ್ ಆಗಿರ್ತಾರೆ. ಅದೆಲ್ಲದು ಕೂಡ ತುಂಬ ಕಾಮನ್ ಸಿಮ್ಟಮ್ಸ್. ತುಂಬ ಜನ ಅದ್ರ ಬಗ್ಗೆ ಸಫರ್ ಆಗ್ತಾ ಇರ್ತೀರಿ. ನಾನು ಕೂಡ 1 ಟೈಮ್ ಆದಾಗ ಫಸ್ಟ್ನೇದ್ರಲ್ಲೇ ಆಗಿತ್ತು, ನನಗೆ ಗೊತ್ತಾಗಲಿಲ್ಲ ಅದು ಈ ಥರ ಅಂತೇಳಿ. ಸೆಕೆಂಡ್ ಟೈಮ್ ಆದಾಗ ಯಾಕೆ ಹಿಂಗೆ ಆಗ್ತಿದೆ ಅಂತ ಹುಡ್ಕೋವಾಗ ಗೊತ್ತಾಗಿದ್ದು, ಓ ಈ ಥರನೂ ಇರುತ್ತೆ ಅಂತೇಳಿ. ಸೊ ಅವಾಗ ಸಾಲ್ವ್ ಮಾಡಿಕೊಂಡೆ. ಆ್ಯಂಡ್ ಇವಾಗ ನನಗೆ ಆಲ್ರೆಡಿ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರೋದ್ರಿಂದ ಆ ರೀತಿ ಸಿಮ್ಟಮ್ಸ್ ಬಂದಿದ ತಕ್ಷಣ ನಾನು ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಸೊ ಏನಿಲ್ಲ, ನಿದ್ದೆ ಚೆನ್ನಾಗಿ ಮಾಡಿದ್ರಾಯಿತು. ಇವಾಗ 1 ಡೇ ಆಯಿತು ನನಗೆ ಆಲ್ಮೋಸ್ಟ್ ನಿದ್ದೆ ಸರಿಯಾಗಿ ಆಗ್ತಾ ಇಲ್ಲ. ಸೊ ಅದರಿಂದ ಆ ರೀತಿ ಆಗಿರ್ಬೋದು ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಮತ್ತು ಅದರಲ್ಲೂ ನಾವು ಮುಂದಾಲೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಇವಾಗ ಅಯ್ಯೋ ಪಾಪು ಯಾಕೋ ಕಾಟ ಕೊಡ್ತಾ ಇದ್ದಾಳೆ, ಹೆಂಗಪ್ಪ ಏನಾಗುತ್ತೋ ಏನೋ ಬಂದುಬಿಟ್ಟಿದ್ದೀನಿ ಅಂತೇಳಿ. ಸೊ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಾನು ತುಂಬ ಸುಧಾರಿಸ್ಕೊಂಡೆ. ಆಮೇಲೆ ಕೆಲವೊಂದಷ್ಟು ಪರಿಸ್ಥಿತಿಗಳು ನಮಗೆ ತುಂಬ ಬೇಜಾರು ಮಾಡುತ್ತೆ ಲೈಫಲ್ಲಿ ಆಗಿರೋವಂಥದ್ದು, ಆಮೇಲೆ ಲೈಫಲ್ಲಿ ಆಗ್ತಾ ಇರೋವಂಥದ್ದು. ಆ್ಯಂಡ್ ಹೆಂಗೆ ಏನು ನೆಕ್ಸ್ಟ್ 3 ಜನ ಆಗಿಬಿಟ್ರು, ನಮ್ಮ ಪರಿಸ್ಥಿತಿ ನೋಡಿದ್ರೆ ಇಷ್ಟು ಕೆಟ್ಟದಾಗಿದೆ, ಹೆಂಗಾಗುತ್ತೆ ಅಂತೇಳಿ. ಬಟ್ ಅದೆಲ್ಲದಕ್ಕೂ ಕೂಡ ಉತ್ತರ ಕೂಡ ನಮ್ಮ ಹತ್ರನೇ ಇರುತ್ತೆ ಅನ್ನೋದರ. ಸೊ ನಾನೇ ಫೈನಲಿ ಒಂದು ಉತ್ತರ ಕಂಡುಕೊಂಡೆ. ಇನ್ನೇನು ಸರಿ ಹೋಗುವಂಥ ಟೈಮಲ್ಲಿ ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ನೋ ಯೂಸ್. ಏನಾದರೂ ಮಾಡ್ತಾ ಇದ್ದೀವಿ ಅಂತಂದಾಗ ದಿನೇ ಆಗ್ತಾ ಇರುತ್ತೆ ಚೆನ್ನಾಗಿ ಅಂತೇಳಿ.
ಸೆಲ್ಫ್ ಮೋಟಿವೇಟ್ ಮಾಡಿಕೊಂಡು ಸಖತ್ ಅಳು ಬಂದಿತ್ತು, ತುಂಬ ಚೆನ್ನಾಗಿ ಹತ್ತುಬಿಟ್ಟು ಅದನ್ನು ಹೊರಗೆ ಹಾಕ್ಬಿಟ್ಟೆ. ಕೆಲವೊಮ್ಮೆ ಅಳು ಬಂದಾಗ ಅಳಬೇಕು, ಅದನ್ನು ಹೊರಗೆ ಹಾಕಿ ನಂತರ ವಾಟ್ ನೆಕ್ಸ್ಟ್ ಅಂತೇಳಿ ಎದ್ದೇಳಬೇಕು ಅಂತಾರಲ್ಲ, ಸೊ ಹಾಗೆ ನಾನು ಇಷ್ಟೊಂದು ಸ್ಟ್ರಾಂಗ್ ಇದ್ದು ಇಷ್ಟು ವೀಕ್ ಆಗಬಾರ್ದು, ಇನ್ನೇನು ಎಲ್ಲದನ್ನು ಕೂಡ ದಡಕ್ಕೆ ತಂದಿದ್ದೀನಿ, ದಡ ಕಂಡಾಗ ಏನೋ ಆಯಿತು ಅನ್ನೋ ಥರ ನಿಂತ್ಕೊಂಡ್ರಂತೆ ಅಂತ ಅಂದ್ಕೊಂಡು ಮತ್ತೆ ಮಕ್ಕಳನ್ನ ಇಬ್ಬರನ್ನು ಸುಧಾರಿಸ್ಕೊಂಡು ಸೊ ಎದ್ದಿದ್ದೀನಿ. ನಿಮಗೆಲ್ಲ ಗೊತ್ತಾಗ್ಬೋದು ಯಾಕಕ್ಕ ಅಷ್ಟೊಂದು ಹಂಗೆ ಹಿಂಗೆ ಅಂತ ಕೇಳ್ಬೋದು. ಏನಿಲ್ಲ, ನಮ್ಮದು ಲೈಫ್ ಅನ್ನೋದು ಹಾಗಿದೆ. ಸೊ ಹೊರಗಡೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ, ಬಟ್ ಹೊರಗಡೆ ಎಷ್ಟು ಚೆನ್ನಾಗಿದ್ದೀವೋ ಒಳಗಡೆ ಅಷ್ಟೇ ನೋವಿರುತ್ತೆ. ಆ ನೋವಿಂದ ಹೊರಗೆ ಬರ್ಬೇಕಂತಲೇ ಏನೋ ಒಂದು ಒದ್ದಾಡ್ತಿರ್ತಾನೆ ಮನುಷ್ಯ. ಸೊ ಅದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಇವತ್ತು ಯಾವ ಮನುಷ್ಯಂಗೆ ತಾನೇ ನೋವಿಲ್ಲ, ಎಷ್ಟು ದುಡ್ಡಿರೋ ಅಂಥವ್ರಿಗೂ ಕೂಡ ನೋವಿದೆ, ಏನೇನೂ ಇಲ್ಲ ಅನ್ನೋರಿಗೂ ಕೂಡ ನೋವಿದೆ. ಸೊ ಅದನ್ನೆಲ್ಲ ನೆನೆಸ್ಕೊಂಡು ಸುಮ್ಮನಾಗ್ಬಿಡ್ತೀನಿ. ಮನುಷ್ಯ ಅಂದ್ರೇ ಒಂದು ನೋವಲ್ಲ, ನಾನು ಯಾಕೆ ಇಷ್ಟೊಂದು ಬೇಜಾರಾಗಲಿ ಅಂತ ಕೆಲವೊಮ್ಮೆ ಎದ್ದು ಬಿಡ್ತೀನಿ. ಅಟ್ಲೀಸ್ಟ್ ನನಗೆ ದೇವರು ಎಷ್ಟೊಂದು ಕೊಟ್ಟಿದ್ದಾನಲ್ವಾ ಅಂತೇಳಿ. ಸೊ ನೋಡಿ, ನಾನು ಮತ್ತೆ ಕೆಲಸ ಮಾಡ್ಕೊಳ್ಳೋದ್ರೊಳಗಡೆ ಮತ್ತೆ ಇನ್ನೊಂದು ಸರಿ ಎದ್ದಿದ್ದಾಳೆ ಪಾಪು. ಯಾಕೋ ಹೀಗೆ ಮಾಡ್ತಿದ್ದಾಳಲ್ಲ, ಅಡ್ಜಸ್ಟೇ ಆಗ್ತಿಲ್ಲ ಅಂತ ಅಂದ್ಕೊಂಡು ಕೂಡ ಟೆನ್ಷನ್ ಆದೆ. ಆಮೇಲೆ ಅನ್ನಿಸ್ತು, ನಾನೇನು ಚಿಕ್ಕ ಹುಡುಗಿನ, ಒಂದೇ ದಿನಕ್ಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀನಲ್ಲ, ಸೊ ಈ ರೀತಿ ಮಾಡಬಾರ್ದು ಅಂತ ಅಂದ್ಕೊಂಡು ಮತ್ತೆ ನನಗೆ ನಾನೇ ಸಮಾಧಾನ ಮಾಡ್ಕೊತಾ ಇದ್ದೆ. ಯಾಕೋ ಇವತ್ತು ಗೊತ್ತಿಲ್ಲ ಅಷ್ಟೊಂದು ದುಃಖ ಬಂತು. ಮೇ ಬಿ ನೀವು ಈ ಥರ ಏನಾದರೂ ಸಿಚುವೇಶನ್ ಫೇಸ್ ಮಾಡಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬಿಕಾಸ್ ಒಂದಲ್ಲ ಒಂದು ಟೈಮಲ್ಲಿ ಈ ಥರ ಫೇಸ್ ಮಾಡೇ ಇರ್ತಾರೆ ಬಾಣಂತಿರು. ನಾನು ಮಾತ್ರ ಖಂಡಿತ ಫೇಸ್ ಮಾಡಿದ್ದೀನಿ, ತುಂಬಾ ಫೇಸ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಸೊ ಅದು ಹೇಗೆ ಹೊರಗೆ ಬರಬೇಕಂತ ಗೊತ್ತಾಗಿದ್ದಕ್ಕೆ ಮಾತ್ರ ನನಗೆ ಈ ಎಬಿಲಿಟಿ ಇದೆ. ಆಮೇಲೆ ಅಂದ್ಕೊಂಡೆ ಪಾಪಗೆ ಮೇ ಬಿ ಜಡ ಆಗ್ತಾಯಿದೆ ಅನಿಸುತ್ತೆ, ಸೊ ಇವಳು ಹೆಂಗಾದ್ರೂ ಮಾಡಿ ಇಲ್ಲೇ ಹೊರಗಡೆ ಮಲಗಿಸ್ಬೇಕು ಅಂತೇಳಿ ಹಿಂಗೆ ಇಟ್ಕೊಂಡು ಮಾತಾಡ್ಸೋವಾಗ ಚೆನ್ನಾಗಿ ನಗ್ತಾ ಇದ್ಲು. ಸೊ ಅರ್ಥ ಆಯಿತು, ಓಕೆ 1-2 ಡೇಸ್ ಇದಕ್ಕೆ ಟೈಮ್ ಬೇಕು ಆ್ಯಂಡ್ ಗಾಳಿ ಬೇಕು ಇವಳಿಗೆ ಅಂತೇಳಿ ಇಲ್ಲೇ ಕೂತ್ಕೊಂಡು ಅವಳನ್ನ ಮಲಗ್ಸೋಕ್ಕೆ ಟ್ರೈ ಮಾಡಿದೆ. ಸೊ ನೋಡಿ, ಹೊರಗಡೆ ಗಾಳಿ ಬಂದಿದ್ದ ತಕ್ಷಣ ಎಷ್ಟು ಚೆಂದ ಮಲ್ಕೊಂಡ್ಬಿಟ್ಲು. ಆಮೇಲೆ ಚಿಟ್ಟಿಗೆ ಮಿಟ್ಟುಗೆ ಬುಕ್ಸ್ ತೊಗೊಂಡು ಓದ್ಕೊಳ್ರಿ ಅಂತ ಹೇಳಿದ್ದೆ. ಸೊ ನೀಟಾಗಿ ಅಣ್ಣ ಹೇಳ್ಕೊಡ್ತಾ ಇದ್ದಾನೆ, ತಂಗಿ ಹೇಳ್ತಾ ಇದ್ದಾಳೆ. ಅವಳು ಮಾತು ಕೇಳ್ಕೊಂಡು ಸ್ವಲ್ಪ ಮೈಂಡ್ ಫ್ರೀ ಆಯಿತು. ಸೀರಿಯಸ್ಲಿ ಪಾರ್ಟ್ಸ್ ಆಫ್ ದ ಬಾಡಿ ಎಲ್ಲ ಡೀಟೇಲಾಗಿ ಅವನಿಗೆ ವಿವರಿಸಿ ಹೇಳ್ಕೊಡ್ತಾ ಇದ್ದಾನೆ. ಅವಳು ಹೇಳ್ತಾ ಇದ್ದಾಳೆ. ಆ್ಯಂಡ್ ಅವಳು ಮುದ್ದು ಮಾತು ಕೇಳಿ ನನಗೆ ಎಷ್ಟೊಂದು ಫ್ರೆಶ್ ಆಯಿತು. ಇದಕ್ಕೆ ಹೇಳಿದ್ದು ನಾನು ಮಕ್ಕಳಿರಬೇಕು ಅಂಥೇಳಿ. ಸೊ ಅವ್ರು ಸ್ವಲ್ಪ ದೂರ ಹೋದರೂ ಕೂಡ ನನಗೆ ತಡ್ಕೊಳಕ್ಕಾಗಲ್ಲ. ಎಷ್ಟೊಂದು ಸರಿ ನಮ್ಮದು ವೀಕ್ ಟೈಮ್ ಇದ್ದಾಗ ನನ್ನನ್ನು ಸ್ಟ್ರಾಂಗ್ ಮಾಡೋದೇ ಇವರು. ಸೊ ಹಂಗಾಗಿ ತುಂಬ ಇಷ್ಟ. ಆಮೇಲೆ ಕೆಲವೊಮ್ಮೆ ನೋಡಿ ಈ ರೀತಿ ಕೂಡ ಆಗಿರುತ್ತೆ. ಅವನು ಎಷ್ಟು ಚೆನ್ನಾಗಿ ಕೋಪ್ರೇಟ್ ಮಾಡ್ತಾನೆ ಚಿಟ್ಟಿ ಅಂದರೆ, ಅವಳು ಮೋಷನ್ಗೆ ಹೋಗ್ಬೇಕು ಅಂದ್ರೂ ಕರ್ಕೊಂಡು ಹೋಗ್ತಾನೆ, ಮತ್ತು ಯೂರಿನ್ಗೆ ಹೋಗ್ಬೇಕಂದ್ರೂ ಕೂಡ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಕರ್ಕೊಂಡ್ಬಂದು ನೀರು ಹಾಕಿ ಇಂಥ ಒಬ್ಬ ಅಣ್ಣ ಇರಬೇಕು ಮತ್ತು ಇಂಥ ಒಬ್ಬ ಮಗ ಇರಬೇಕು ಅಂತೇಳಿ. ಅವನಿಗಿನ್ನೂ ಚಿಕ್ಕ ಏಜ್, ಬಟ್ ಈ ಏಜ್ಗೆ ಓಕೆ ನನ್ನ ಮಗ ಸೂಪರ್. ಸೊ ಅಷ್ಟು ಖುಷಿ ಆಗುತ್ತೆ ಇವರೆಲ್ಲ ಹಿಂಗೆ ಇಬ್ಬರು ನೋಡ್ಕೊಳ್ಳೋದ್ರಿಂದ. ಮತ್ತು ನಮ್ಮ ಮಿಟ್ಟು ಕೂಡ ಅವಳೇನು ತುಂಬ ಕಡಿಮೆ ಇಲ್ಲ. ಅಮ್ಮನ ಮಡ್ಲಲ್ಲಿ ಪಾಪು ಇದೆ, ಅಮ್ಮನಿಗೆ ಪಾಪು ಇದೆ, ಅಮ್ಮನ ಕರಿಬಾರ್ದು ಅಂತೇಳಿ ಚಿಟಿ ಬಾ ಬುಷಿ ಅಂತ ಕರೀತಾಳೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನನ್ನನ್ನು ಕರೆಯಲ್ಲ ಅವಳು. ಸೊ ಏನಾದರೂ ಇದ್ದರೆ ಮಾತ್ರ ಕರೀತಾಳೆ. ಆಮೇಲೆ ಚಿಟ್ಟಿ ಬರ್ತಿಲ್ಲ ನೋಡಮ್ಮ ಅಂತ ಹೇಳ್ತಾಳೆ, ಎಲ್ಲದನ್ನೂ ಹೇಳ್ತಾಳೆ. ಇಬ್ಬರು ಅಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ನನ್ನ ಜೊತೆ ಒಂದು ಡೈಲಿ ರೂಟೀನ್ಸ್ನ ಫಾಲೋ ಮಾಡ್ತಿರ್ತಾರೆ. ಅದಕ್ಕೆ ನನಗೆ ತುಂಬ ಖುಷಿ ಆಗೋದು ಇವರಿಬ್ಬರನ್ನ ನೋಡಿದ್ರೆ. ಆ್ಯಂಡ್ ಹಾಗೆ ನಿಧಾನಕ್ಕೆ ಹೋಗಿ ಪಾಪುನಾಗ ಬಂದು ಒಂದು 5 ನಿಮಿಷದಲ್ಲಿ ಮನೆ ಪೂರ್ತಿ ಕಸ ಹೊಡೆದ್ಬಿಟ್ಟಿದ್ದೀನಿ. ಅದೆಷ್ಟು ಸ್ಪೀಡಾಗಿ ಹೊಡೆದ್ನೋ ಗೊತ್ತಿಲ್ಲ. ಆಮೇಲೆ ಕಾಲು ನೋವು ಬಂದಾಗ ಗೊತ್ತಾಗಿದ್ದು, ಅಯ್ಯೋ ಎಷ್ಟು ಸ್ಪೀಡಾಗಿ ಹೊಡೆದಿದ್ದೀನಿ ಅಂತೇಳಿ. ಸೊ ಬೇಗ ಕಸ ಹೊಡ್ಕೊಂಡ್ಬಿಟ್ಟೆ, ಯಾಕಂದರೆ ಮತ್ತೆ ಪಾಪು ಎದ್ಬಿಟ್ರೆ ಆಗಲ್ಲ ಅಂಥೇಳಿ. ಸಂಜೆ ಟೈಮ್. ಸೊ ನೋಡಿ, ಆಲ್ರೆಡಿ ಸ್ವಲ್ಪ ಕತ್ಲಾಗಿದೆ. ಅಪ್ಪ ಅಮ್ಮ ಬಂದರು ಸಡನ್ನಾಗಿ. ನಾನೇ ಹೇಳಿದೆ ಸ್ವಲ್ಪ ಪಾಪು ಕಿರಿಕಿರಿ ಮಾಡಿದಾಳೆ, ಬಾರಮ್ಮ ದೃಷ್ಟಿ ತೆಗೆದೋಗುವಂತೆ ಅಂತೇಳಿ. ಸೊ ಕಾಲ್ದುಳಿ ಅಂತಾರಲ್ಲ, ಅದೇನಾದರೂ ಆಗಿರ್ಬೋದಾ ಪಾಪುಗೆ ಅಂತೇಳಿ ಅಮ್ಮನ ಕರೆಸಿದೆ. ಅಪ್ಪ ಅಮ್ಮ ಇಬ್ಬರು ಬಂದಿದ್ದಾರೆ. ಚಿಟ್ಟಿಗೂ ಮಿಟ್ಟಿಗೂ ಸ್ವಲ್ಪ ತಿಂಡಿ ತಂದಿದ್ದಾರೆ. ತಿಂಡಿ ನಾನು ಚಿಟ್ಟಿ ನೋಡಿದ್ರಲ್ಲ ಮುಚ್ಚಿಡ್ತಾ ಇದ್ದೆ. ಹಾಗೆ ನಮ್ಮಮ್ಮ ಬಂದಿದ್ದ ತಕ್ಷಣ ಫಸ್ಟ್ ಮಾಡಿದ್ದೆ ಸಿಂಕಲ್ಲಿರೋ ಪಾತ್ರೆ ಎಲ್ಲ ತೊಳೆದು ಅಲ್ಲೆಲ್ಲ ಕ್ಲೀನ್ ಮಾಡಿ, ನಾನೇನು ಹೇಳಿಲ್ಲ, ಸೀದಾ ಬಂದು ಏನೇನಿದೆ ಏನೇನು ಮಾಡ್ಕೊಂಡಿದ್ದಾಳೆ ಏನೇನಿಲ್ಲ ಅಂತೇಳಿ ನಮ್ಮಮ್ಮನ ಎಲ್ಲದೂ ಮಾಡಿಟ್ಟು ಅನ್ನಕ್ಕೆ ಇಡ್ತಾ ಇದ್ದಾರೆ. ಇವಾಗ ನಮ್ಮ ಅಪ್ಪಾಜಿ ನಾನು ವೀಡಿಯೋ ಮಾಡೋದು ನೋಡಿದ್ರೆ ಸಾಕು ನಗ್ತಾ ಇರ್ತಾರೆ. ರಾಗಿ ಹಿಟ್ಟು 2 ವಾರಗಳಿಂದ ಯೂಸ್ ಮಾಡದೇ ಇರೋ ಕಾರಣ ಹುಳ ಆಗಿರುತ್ತೆ, ಗಂಟಾಗಿರುತ್ತೆ ಅಂತೇಳಿ ಅಪ್ಪ ಎಲ್ಲ ನೀಟಾಗಿ ಸೋಸಿ ಮತ್ತು ಅದೇ ಡಬ್ಬಕ್ಕೆ ಹಾಕಿ ಇಡ್ತಾ ಇದ್ದಾರೆ. ಅಮ್ಮ ಒಂದು ಸೈಡಲ್ಲಿ ಅಕ್ಕಿ ಇಟ್ಟು ಅದು ನೀಟ್ ಮಾಡಿ ಬಂದು ಇಲ್ಲಿ ಮೊಮ್ಮಗಳ ಜೊತೆ ಫನ್ ಟೈಮ್ ಎಂಜಾಯ್ ಮಾಡ್ತಿದ್ದಾರೆ. ಪಾಪು ಜೊತೆ ಮಾತಾಡಿಕೊಂಡು ಅವಳನ್ನ ಆಲ್ರೆಡಿ ಒಂದಿನ ಮಿಸ್ ಮಾಡ್ಕೊಂಡಿರೋದಕ್ಕೆ ಅವ್ರಿಗೆ ಏನೋ ಒಂಥರ ಅನ್ನಿಸ್ಬಿಟ್ಟಿದೆ. ಯಾಕಂದರೆ ರೂಮಲ್ಲಿ ಎನಿ ಟೈಮು ಮಿಂಚೂ ಅಂದಿದ ತಕ್ಷಣ ಆ ರಿಯಾಕ್ಷನ್ಸು ಆ ರೆಸ್ಪಾನ್ಸ್ ಎಲ್ಲ ಮಿಸ್ ಮಾಡಿಕೊಂಡ್ರೆ ಅಜ್ಜಿ ತಾತಂಗೆ ಆ್ಯಕ್ಚುಲಿ ಬಿಟ್ಟಿರೋಕ್ಕಾಗಲ್ಲ. ಅಂತನ ಮುಗಿಸ್ಕೊಂಡ್ಮೇಲೆ ನಾವೆಷ್ಟು ಮಿಸ್ ಮಾಡ್ಕೊತಾ ಇರ್ತೀವೋ ಅಮ್ಮನ ಮನೆ, ಅವರು ನಮ್ಮ ಮಕ್ಕಳನ್ನ ಅಷ್ಟೇ ಮಿಸ್ ಮಾಡಿಸ್ಕೊತಾ ಇರ್ತಾರಲ್ವ, ಎಷ್ಟು ನಿಜ. ಹಾಗೆ ನಾಳೆ ಬೆಳಗ್ಗೆ ಸ್ವಲ್ಪ ಡೇಟ್ಸ್ ತಿನ್ನೋಣ, ಅಂದರೆ ಉತ್ತುತ್ತಿನ ಸ್ವಲ್ಪ ನೀರಲ್ಲಿ ಹಾಕಿ ನೆನೆಸಿ ತಿನ್ನೋಣ ಅಂತ ಅನ್ನಿಸ್ತು. ಹಂಗಾಗಿ
ಒಂದು ಬಟ್ಲಿಗೆ ಉತ್ತುತ್ತಿ ಹಾಕಿ ನೀರು ಹಾಕಿ ಇಟ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ಹೋಲ್ ಡೇ ಆಗಿದ್ದು ನೋಡಿ ನನಗೆ ಯಾಕೋ ಒಂಥರ ಮೆಂಟಲಿ ಸ್ವಲ್ಪ ವೀಕ್ ಆದೆ, ಎಮೋಷ್ನಲಿ ವೀಕ್ ಆದೆ. ಆ್ಯಂಡ್ ಅಮ್ಮ ಬಂದಮೇಲೆ ಅಮ್ಮನ ಹತ್ರ ಎಲ್ಲ ಹೇಳ್ಕೊಂಡಾದ್ಮೇಲೆ ನಾನು ಫ್ರೆಶ್ ಆಗಿದ್ದು. ಅಷ್ಟರೊಳಗಡೆ ಮಾತಾಡ್ಕೊತ ಬೇಳೆ ಮತ್ತು ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡಿಕೊಂಡೆ. ಆ್ಯಂಡ್ ಅನ್ನ ಕೂಡ ಆಗಿದೆ ಆಲ್ರೆಡಿ. ಸೊ ಸಾಂಬಾರು ತುಂಬ ಚೆನ್ನಾಗಿತ್ತು ನನಗಲ್ವಾ. ಸೊ 2 ಒಣಮೆಣ್ಸಿನ್ಕಾಯಿ ಹಾಕಿ ಮಾಡ್ಕೊತೀನಿ. ಸಪ್ಪೆ ಇರುತ್ತೆ, ಖಾರ ಇರಲ್ಲ ನನ್ನ ಸಾಂಬಾರು ಇವಾಗ. ಸೊ ಆಲ್ಮೋಸ್ಟ್ ಇವಾಗ ಪಾಪುಗೆ 1 ತಿಂಗಳಲ್ವಾ, ಇನ್ನು 2 ತಿಂಗಳು ಕೂಡ ನಮ್ಮ ಮನೇಲಿ ಯಾರು ಊಟ ಮಾಡ್ತಾರೋ, ಮೀನ್ಸ್ ನನ್ನ ಗಂಡ ಅಷ್ಟೇ ಊಟ ಮಾಡೋದಲ್ವಾ. ನನ್ನ ಗಂಡ ಕೂಡ ನನ್ನ ಜೊತೆ ಸಪ್ಪೆ ಊಟನೇ ಮಾಡಬೇಕು. ಸೊ ಆ ರೀತಿ. ಬಟ್ ಇಲ್ಲ, ಹಂಗೆ ಮಾಡಲ್ಲ. ಸಾಂಬಾರು ಏನಾದರೂ ಮಾಡಿದ್ರೆ ಅವ್ರು ಕೇಳ್ತೀನಿ, ಖಾರ ಬೇಕಾ ಅಥವಾ ಸಪ್ಪೆ ಇದ್ದರೆ ಊಟ ಮಾಡ್ತೀಯಾ ಅಂತೇಳಿ. ಖಾರ ಬೇಕು ಅಂದರೆ ನನಗೆ ಸಪ್ರೇಟಾಗಿ ಸಾಂಬಾರು ತೆಗೆದಿಟ್ಕೊಂಡು ಅವ್ರಿಗೂ ಕೂಡ ಸಪ್ರೇಟಾಗಿ ಖಾರ ಹಾಕಿ ಕುದಿಸ್ಕೊಡ್ತೀನಿ. ಸೊ ಈ ರೀತಿ ಪ್ಲ್ಯಾನ್ ಮಾಡಿದ್ದೀನಿ. ಇನ್ನು ಊಟ ಮಾಡಬೇಕಿತ್ತು. ಸೊ ನೀರು ಬೇರೆ ಖಾಲಿಯಾಗಿತ್ತು, ಹಾಗಾಗಿ ಇವಾಗ ನೀರು ಕೂಡ ತುಂಬಿಟ್ಕೊತಾ ಇದ್ದೀನಿ ಕಾಯಿಸ್ಕೊಂಡು. ಆ್ಯಂಡ್ ಅನ್ನನೇ ಸಾಕಿತ್ತು, ಅನ್ನ ಅಷ್ಟೇ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅಮ್ಮ ಇದ್ರಲ್ಲ, ಇವತ್ತೊಂದಿನ ಮುದ್ದೆದು ಅಳತೆ ತೋರಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಮುದ್ದೆಗೆ ಹೆಸರಿಡ್ಸ್ಕೊಂಡಿದ್ದೀನಿ. ಅಂದರೆ ಎಷ್ಟೆಷ್ಟು ಹಾಕಬೇಕು ಏನು, 2 ಮುದ್ದೆಗೆ ಎಷ್ಟು ಹಾಕಬೇಕಮ್ಮ, ನಾನು ಮಾಡಿ ಆಲ್ರೆಡಿ ತುಂಬ ದಿನ ಆಯಿತು ಅಂತಂದಿದ್ದಕ್ಕೆ, ಬಾಯಲ್ಲಿ ಇವತ್ತು ಕರೆಕ್ಟಾಗಿ ತೋರಿಸ್ತೀನಿ, ನಿನಗೆ ಮುದ್ದೆ ಇಲ್ಲ ಅಂದರೆ ಆಗಲ್ಲ, ಸೊ ಮುದ್ದೆ ಮಾಡ್ಕೊಂಡು ತಿನ್ನು ಅಂತೇಳಿ ಇವತ್ತು ಅಮ್ಮ ತೋರಿಸ್ತಾ ಇದ್ದಾರೆ. ಎಷ್ಟು ನೀರು ಹಾಕಬೇಕು, ಆ್ಯಂಡ್ ಎಷ್ಟು ಹಿಟ್ಟು ಹಾಕಬೇಕು, ಎಷ್ಟೊತ್ತು ಕುದಿಸ್ಬೇಕು, ಹೇಗೆ ತೀಡ್ಕೋಬೇಕು ಅಂತೇಳಿ. ನಮ್ಮಮ್ಮ ಮುದ್ದೆ ಮಾಡೋದ್ರಲ್ಲಿ ಫೇಮಸ್. ಅಂದರೆ ಗಂಟಿಲ್ದಂಗೆ ನೀಟಾಗಿ ಮಾಡ್ತಾರೆ. ಆಮೇಲೆ ಕ್ವಿಕ್ಕಾಗಿ ಮಾಡಕ್ಕೆ ಬಿಡ್ತಾರೆ. ನನಗಂತೂ ಈ ಪ್ರೆಗ್ನೆನ್ಸಿಲಿ, ಈ ಬಾಣಂತನದಲ್ಲಿ ಸಖತ್ ಅಭ್ಯಾಸ ಆಗಿರೋದು ಅಂದರೆ ಮುದ್ದೆ. ಒಂದು ಮುದ್ದೆ ಇದ್ರೇ ಹೊಟ್ಟೆ ತುಂಬುತ್ತೆ, ಮುದ್ದೆ ಇದ್ರೇ ಸಮಾಧಾನ ಇರುತ್ತೆ ಅನ್ನೋ ಥರ ಆಗಿಬಿಟ್ಟಿದೆ. ಹಾಗಾಗಿ ಮುದ್ದೆ ಮಾಡೋದು ತೋರಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಊಟ ಮಾಡಿದ್ದಂತೂ ಆಯಿತು, ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ಆ್ಯಂಡ್ ಊಟ ಮಾಡಿ ಅವ್ರು ಹೋದರು. ಮಕ್ಕಳನ್ನ ಹಾಗೆ ಮೆಲ್ಲಕ್ಕೆ ಏನೇನಾದರೂ ಮಾಡಿ ಡ್ರಾಮಾ ಮಾಡಿ ಜಯನ್ ಹೆಲ್ಪ್ ತೊಗೊಂಡು ಮಕ್ಕಳನ್ನ ಬಿಟ್ಟು ತಪ್ಪಿಸಿ ಹೋದರು. ಸೊ ಅಜ್ಜ ಅಜ್ಜಿ ಹೋಗಬೇಕು ಅಂದರೆ ಕಣ್ ತಪ್ಪಿಸೇ ಹೋಗಬೇಕು. ಆಮೇಲೆ ನನಗೋಸ್ಕರ ನಮ್ಮ ಬೋರೋಟ್ ಪ್ಲಸ್ ತಂದು ಕೊಟ್ಟಿದ್ದಾರೆ. ಫೈನಲಿ ಸಿಕ್ತು. ನನ್ನ ಲಿಪ್ಸ್ಗೆ ಒಂದು ಆಯಿಂಟ್ಮೆಂಟ್ ಅಂತ ಅನಿಸ್ಬಿಡ್ತು. ಅಷ್ಟು ಒಳ್ಳೆ ರಿಸಲ್ಟ್ ನನಗೆ ವಿತಿನ್ 1 ಡೇಲಿ. ಸ್ವಲ್ಪ ಸಾಫ್ಟ್ ಆಯಿತು, ಸ್ವಲ್ಪ ಉರಿ ಆಗ್ತಾ ಇತ್ತಲ್ಲ, ಅದೆಲ್ಲ ಹೋಯಿತು. ಸೊ ಚೆನ್ನಾಗಿದೆ. ಬೋರೋಟ್ ಪ್ಲಸ್ ಹಚ್ತಾ ಇದ್ದೀನಿ. ಇನ್ಮೇಲೆ ರೆಗ್ಯುಲರಾಗಿ ಹಚ್ತೀನಿ, ಅಟ್ಲೀಸ್ಟ್ 1 ಮಂತ್ ಆದರೂ ಹಚ್ತೀನಿ. ಸೊ ನನ್ನ ಲಿಪ್ಸ್ ನನಗೆ ವಾಪಸ್ ಬೇಕು ಅಂತೇಳಿ. ಹಾಗೆ ಅಲೋವೆರಾ ಜೆಲ್ ಕೂಡ ಫೇಸ್ಗೆ ಅಪ್ಲೈ ಮಾಡಿ ಮಲಗ್ತಾ ಇದ್ದೀನಿ, ಸ್ವಲ್ಪ ಹೈಡ್ರೇಟಿಂಗ್ ಆಗಲಿ ಅಂತೇಳಿ. ತುಂಬ ಹೀಟ್ ಇದೆ ಅಲ್ಲ, ಸೊ ಹಾಗಾಗಿ ಹೀಟ್ ಇದೆ ಅಂತಂದರೆ ಪಿಂಪಲ್ಸ್ ಜಾಸ್ತಿ ಆಗುತ್ತೆ. ಸ್ವಲ್ಪ ಫೇಸ್ ಮೇಲೆ ಹೈಡ್ರೇಷನ್ ಬರಲಿ ಅಂತೇಳಿ ಕುಕುಂಬರ್ ಜೆಲ್ನ ನಾನು ರಾತ್ರಿ ಅಪ್ಲೈ ಮಾಡಿ ಮಲಗೋಣ ಅಂತೇಳಿ ಅಪ್ಲೈ ಮಾಡ್ತಾ ಇದ್ದೀನಿ. ಅದರಲ್ಲೂ ಇದು ನನ್ನ ಫೇವ್ರೇಟು, ಗ್ರೀನ್ ಲೀಫ್ ಕಡೆಯಿಂದ. ತುಂಬ ದಿನ ಆಯಿತು ಇದನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಮಸಾಜ್ಗೆ ಜಾಸ್ತಿ ಯೂಸ್ ಮಾಡ್ತಿದ್ದೆ ನಾನು ಮುಂಚೆ ಎಲ್ಲ. ಸೊ ಇದೆಲ್ಲ ನಾನು ಯೂಸ್ ಮಾಡಿರೋವಂಥ ಬ್ರ್ಯಾಂಡ್ಸ್, ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೀವು ಕೂಡ ಏನಾದರೂ ಈ ಥರ ಹೈಡ್ರೇಟಿಂಗ್ ಆಗಿರಬೇಕು, ಸ್ಕಿನ್ ತುಂಬ ಡ್ರೈ ಅನ್ನಿಸ್ತಾ ಇದೆ, ಪಿಂಪಲ್ ಅನ್ನಿಸ್ತಾ ಇದೆ ಅಂದರೆ ಅಲೋವೆರಾ ಜೆಲ್ನು ಕೂಡ ಅಪ್ಲೈ ಮಾಡಿ ಮಲಗ್ಬೋದು ರಾತ್ರಿ. ಇವತ್ತಿನ ದಿನ ಹೀಗೆ ಕಳೀತು ನನ್ನದು. ಸೋ ಬ್ಯಾಡ್ ಆ್ಯಂಡ್ ಸೋ ಫೀಲ್ ಸ್ಯಾಡ್, ಫೀಲಿಂಗ್ ಡೌನ್. ಆ್ಯಂಡ್ ಪ್ರತಿಯೊಬ್ಬರಿಗೂ ಇದು ತುಂಬ ಕಾಮನ್ ಫೀಲಿಂಗ್ಸ್ ಅಲ್ವಾ, ಯಾರಿಗೆ ತಾನೇ ಬರಲ್ಲ. ಸೊ ಮಫ್ಲರ್ ಹಾಕೊಂಡೆ ಅಂತಂದರೆ ನಾನು ನಿದ್ದೆ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಅರ್ಥ. ಸೊ ರಾತ್ರಿ ಅಷ್ಟೇ ಯೂಸ್ ಮಾಡೋದು ನಾನು, ಬೆಳಗ್ಗೆ ಎಲ್ಲ ಯೂಸ್ ಮಾಡಲ್ಲ, ಇರಿಟೇಷನ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಹೆಂಗಾಗುತ್ತೆ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್, ಬಾಯ್ ಬಾಯ್. ನೆಕ್ಸ್ಟ್ ಮತ್ತೆ ಒಂದು ಒಳ್ಳೆ ಲಾಗ್ ಒಂದು ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.